ಪ್ರಮಾಣಂ ಪ್ರಾಣನಿಲಯಃ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯುಜರಾತಿಗಃ. ಇಲ್ಲಿ ಪ್ರಮಾಣಂ ಅನ್ನುವಂಥದ್ದು ಮೊದಲ ಭಗವಂತನ ನಾಮ. ನಮಸ್ಕಾರ ಮಾಡಬೇಕಾದ್ರೆ ಪ್ರಮಾಣಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಪ್ರಮಾಣ ಅಂತ ಹೇಳಿದ್ರೇನು? ಪ್ರಮಾಣ ಅಂತ ಹೇಳಿದರೆ ಇದು ಧರ್ಮ, ಇದು ಅಧರ್ಮ, ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಬೇಕಾದಂತಹ ಮಾನದಂಡ. ಅಂದರೆ ಯಾವುದಕ್ಕೆ ಸರಿಯಾದ ಪ್ರಮಾಣ ಇದೆಯೋ, ಪ್ರೂಫ್ ಇದೆಯೋ, ಓ ಇದು ಧರ್ಮ, ಈ ರೀತಿ ಯಾವುದಕ್ಕೆ ಸರಿಯಾದ ಪ್ರಮಾಣ ಇಲ್ಲ, ಸರಿಯಾದ ಆಧಾರ ಇಲ್ಲ, ಅದು ಅಧರ್ಮ. ಯಾವುದು ಅಧರ್ಮ ಇದೆ, ಯಾವುದು ಸುಳ್ಳಾದದ್ದಿದೆ, ಅದಕ್ಕೆ ಯಾವುದೇ ಪ್ರೂಫ್ ಇರೋಲ್ಲ, ಯಾವುದೇ ಮಾನದಂಡ ಆಧಾರಗಳಿರುವುದಿಲ್ಲ. ಆದರೆ ನಮಗೆ ಈ ಧರ್ಮ ಅಧರ್ಮದ ವಿಷಯದಲ್ಲಿ ಗೊತ್ತಾಗುವುದಿಲ್ಲ, ಯಾವುದು ಸರಿಯಾದದ್ದು ಯಾವುದು ತಪ್ಪಾದದ್ದು ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದರೆ ಸರಿಯಾದದ್ದಕ್ಕೆ ನಮಗೆ ಪ್ರಮಾಣ ಬೇಕಾಗ್ತದೆ. ಅದನ್ನು ಒದಗಿಸುವವನೇ ದೇವರು ಅಂತ, ಅದನ್ನು ತಿಳಿಸುವವನೇ ದೇವರು. ಹೀಗೆ ನಮಗೆ ಧರ್ಮಾಧರ್ಮಗಳ ವಿಷಯದಲ್ಲಿ ಸರಿಯಾಗಿ ತಿಳಿಸುವ ಮೂಲಕ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಅಂದರೆ ಆ ಪ್ರಮಾಣಗಳಲ್ಲಿ ಕೂತಿರುವವನು, ಯಾವುದು ಆಧಾರಭೂತವಾಗಿದೆ ಧರ್ಮಾಚರಣೆಯ ವಿಷಯದಲ್ಲಿ ಅದರಲ್ಲಿ ಕೂತಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಅದರ ತಿಳುವಳಿಕೆಯನ್ನು ತಂದುಕೊಡ್ತಾನೆ ದೇವರು. ಅದಕ್ಕೆ ಅವನಿಗೆ ಪ್ರಮಾಣ ಅಂತ ಕರೀತಾರೆ, ಭಗವಂತನಿಗೆ. ಮುಂದಿನದ್ದು ಪ್ರಾಣನಿಲಯ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಪ್ರಾಣನಿಲಯಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಇದು ಸ್ಪಷ್ಟ. ಪ್ರಾಣ ಅಂತ ಹೇಳಿದರೆ ಮುಖ್ಯ ಪ್ರಾಣ. ಯಾರು ನಮ್ಮ ಉಸಿರಾಟಕ್ಕೆ ಆಧಾರಭೂತನಾದಂತಹ ಆಧಾರನಾಗಿರುವಂತಹ ದೇವತೆಯಾಗಿದ್ದಾನೋ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣನಿಗೆ ಇವನೇ ಮನೆಯಾಗಿರುವವನು ಅಂತ. ನಿಲಯ ಅಂತ ಹೇಳಿದರೆ ಮನೆ, ಮನೆಯಾಗಿರುವವನು, ಆಶ್ರಯನಾಗಿರುವವನು. ನಾವೆಲ್ಲರೂ ಕೂಡ ಮುಖ್ಯ ಪ್ರಾಣನನ್ನು ಆಶ್ರಯಿಸಿಕೊಂಡಿದ್ದೇವೆ, ಮುಖ್ಯ ಪ್ರಾಣನನ್ನು ನಂಬಿಕೊಂಡಿದ್ದೇವೆ. ಅಂದರೆ ಉಸಿರೇ ನಮಗೆ ಬದುಕು, ಉಸಿರಿಲ್ಲದಿದ್ದರೆ ನಮ್ಮ ಬದುಕಿಲ್ಲ. ಆದರೆ ಆ ಉಸಿರಿನ ದೇವತೆಯಾದ ಮುಖ್ಯ ಪ್ರಾಣ ತಾನು ವಿಷ್ಣುವನ್ನು ಆಶ್ರಯಿಸಿಕೊಂಡಿದ್ದಾನೆ. ಅದರಿಂದಾಗಿಯೇ ಆ ವಿಷ್ಣುವಿಗೆ ಪ್ರಾಣನಿಲಯ ಅಂತ ಕರೀತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಪ್ರಾಣನಿಲಯ ಅಂತ ಹೇಳಿದರೆ ಮುಖ್ಯ ಪ್ರಾಣನೇ ಮನೆಯಾಗುಳ್ಳವನು ಅಂತ. ಹೌದು, ಮುಖ್ಯ ಪ್ರಾಣ ವಿಷ್ಣುವನ್ನು ಆಶ್ರಯಿಸಿಕೊಂಡಿದ್ದಾನೆ, ವಿಷ್ಣುವಿನ ತೊಡೆ ಮೇಲೆ ಕೂತಿದ್ದಾನೆ. ಹಾಗೆಯೇ ವಿಷ್ಣು ವಿಶೇಷವಾಗಿ ಮುಖ್ಯ ಪ್ರಾಣನ ಒಳಗೆ ನೆಲೆಸಿದ್ದಾನೆ. ಅದರಿಂದಾಗಿ ಪ್ರಾಣನಿಲಯ ಅಂತ ಕರೆಯಲ್ಪಡುತ್ತದೆ. ಮುಂದೆ ಪ್ರಾಣಭೃತ್ ಅಂತ ನಮಸ್ಕಾರ ಮಾಡಬೇಕಾದರೆ ಪ್ರಾಣಭೃತೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ಪ್ರಾಣಭೃತ್ ಅಂತ ಹೇಳಿದರೆ ಮುಖ್ಯ ಪ್ರಾಣನನ್ನು ಹೊತ್ತವನು. ಮುಖ್ಯ ಪ್ರಾಣನನ್ನು ಹೊತ್ತವನು ಅಂದರೆ ಮುಖ್ಯ ಪ್ರಾಣನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವವನು. ಮುಖ್ಯ ಪ್ರಾಣ ನಮ್ಮ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ನಿಜವಾಗಿಯೂ ಕೂಡ ಈ ದೇಹದಿಂದ ನಾವು ಹೊರಗೆ ಬರ್ತೇವೆ ಅಂತ ಹೇಳಿದರೆ ಸಾಯುವುದು ಅಂತ. ಆ ಸಾಯುವುದು ಅಂತ ಹೇಳುವುದಕ್ಕೆ ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ ಪ್ರಾಣ ಹೋಯಿತು ಅಂತ. ಅವರು ಪ್ರಾಣ ಹೋಯಿತು ಅಂತ ಕರೀತಾರೆ. ಪ್ರಾಣ ಹೋಗುವುದು ಅಂತ ಹೇಳಿದರೆ ಏನರ್ಥ? ಇದೇ ಪ್ರಾಣದೇವ ನಮ್ಮನ್ನು ಈ ದೇಹದಿಂದ ಹೊತ್ತು ಹೊರಗೆ ಬರುವಂಥದ್ದು. ಆದರೆ ಆ ಮುಖ್ಯ ಪ್ರಾಣ ತಾನೇ ಸ್ವಂತವಾಗಿದ್ದಾನ? ಇಲ್ಲ. ಮತ್ತು ಅವನನ್ನು ಒಳಗಿನಿಂದ ಹೊತ್ತಿರುವವನು ಇದೇ ವಿಷ್ಣುವೇ. ಅದಕ್ಕೆ ಪ್ರಾಣಭೃತ್ ಅಂತ ಕರೀತಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಾಣವೂ ಕೂಡ ಅಷ್ಟೇ. ನಮ್ಮ ಉಸಿರಾಟ, ಆ ಉಸಿರಾಟವನ್ನು ಧರಿಸಿರುವವನು ಕೂಡ ಇದೇ ಭಗವಂತನೇ, ಮುಖ್ಯ ಪ್ರಾಣನ ಒಳಗೆ ಕೂತು. ಅದಕ್ಕಾಗಿ ಅವನನ್ನು ಪ್ರಾಣಭೃತ್ ಅಂತ ಕರೀತಾರೆ. ಇನ್ನೂ ಅನೇಕ ಅರ್ಥಗಳನ್ನು ಹೇಳ್ಬೋದು. ಪ್ರಾಣ ಅಂತ ಹೇಳಿದರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳು ಇವತ್ತು ಗಟ್ಟಿಮುಟ್ಟಾಗಿವೆ ಅಂತ ಹೇಳಿದರೆ ಆ ಇಂದ್ರಿಯಗಳ ಜವಾಬ್ದಾರಿಯನ್ನು ಹೊತ್ತಿರುವವನು ಇದೇ ಭಗವಂತ. ಆಯಾ ದೇವತೆ, ಯಾಕಂದರೆ ಒಂದೊಂದು ಇಂದ್ರಿಯಗಳೊಳಗೆ ಕಣ್ಣು, ಕಿವಿ, ಮೂಗು, ಈ ಒಂದೊಂದರೊಳಗೆ ಒಬ್ಬೊಬ್ಬರು ದೇವತೆಗಳಿದ್ದಾರೆ. ಆ ದೇವತೆಗಳು ತಾವೇ ಸ್ವಂತವಾಗಿಲ್ಲ, ಮತ್ತು ಅವರೊಳಗೆ ಕೂತಿರುವವನು ಯಾರು ಅಂತ ಹೇಳಿದರೆ ವಿಷ್ಣು. ಹೀಗೆ ಅವನು ಪ್ರಾಣಭೃತ್ ಅಂತ ಕರೆಯಲ್ಪಡ್ತಾನೆ ಭಗವಂತ. ಮುಂದಿನದ್ದು ಪ್ರಾಣಜೀವನಃ. ನಮಸ್ಕಾರ ಮಾಡಬೇಕಾದ್ರೆ ಪ್ರಾಣಜೀವನಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಪ್ರಾಣಜೀವನ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಅರ್ಥ, ಮುಖ್ಯ ಪ್ರಾಣನು ಬದುಕುತ್ತಾ ಇರುವಂಥದ್ದು ಇವನಿಂದ ಅಂತ, ಭಗವಂತನಿಂದ ಅಂತ. ಭಗವಂತನಿಂದಾಗಿ ಮುಖ್ಯ ಪ್ರಾಣ ಬದುಕುತ್ತಾ ಇದ್ದಾನೆ, ಅಥವಾ ನಾವು ಇಲ್ಲಿ ಬದುಕುತ್ತಾ ಇದ್ದೇವೆ. ಬದುಕಲಿಕ್ಕೆ ಮುಖ್ಯ
ಆಶ್ರಯವಾಗಿರುವುದು ಯಾವುದು ಅಂತ ಹೇಳಿದರೆ ಪ್ರಾಣ, ಅದೇ ಉಸಿರಾಟ. ಆ ಉಸಿರಾಟವನ್ನೇ ನಮ್ಮ ಜೀವನವನ್ನು ಮಾಡಿರುವವನು ದೇವರು. ಯಾಕಂದರೆ ಈ ದೇಹದಲ್ಲಿ ಏನು ಆಗ್ತಾ ಇದೆ ಅದರ ಬಗ್ಗೆ ನಮಗೆ ಯಾವುದೇ ನಿಯಂತ್ರಣ ಇಲ್ಲ, ಈ ದೇಹದಲ್ಲಿ ಆಗ್ತಾ ಇರುವುದಕ್ಕೆ. ಮತ್ತು ಸಂಪೂರ್ಣ ನಿಯಂತ್ರಣ ದೇವರ ಕೈಯಲ್ಲಿ. ಅದಕ್ಕೋಸ್ಕರ ಕೆಲವು ಸಲ ಉಸಿರು ಕಟ್ಟಿ ಹೋಯಿತು ಅಂದರೆ ನಾವು ಒದ್ದಾಡ್ತೇವೆ ಹೊರತು ಮತ್ತೆ ಉಸಿರಾಟ ಮಾಡ್ಕೊಳ್ಳಿಕ್ಕೆ ನಮ್ಮ ಕೈಲಾಗೋಲ್ಲ. ಅಥವಾ ಈ ದೇಹದಲ್ಲಿ ಏನೇ ಒಂದು ಏರುಪೇರುಗಳಾದರೂ ಕೂಡ ನಾವು ಒದ್ದಾಡ್ತೇವೆ ಹೊರತು ನಮಗೆ ಸರಿ ಮಾಡ್ಕೊಳ್ಳಿಕ್ಕಾಗೋಲ್ಲ. ಮತ್ತು ವೈದ್ಯರ ಹತ್ರ ಹೋಗ್ತೇವೆ, ವೈದ್ಯರು ಕೂಡ ಒಂದು ಮಟ್ಟಕ್ಕೆ ಮಾತ್ರ ಸರಿ ಮಾಡ್ಯಾರ ಹೊರತು ಉಳಿದದ್ದು ಅವರ ಕೈಯಲ್ಲೂ ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಿಜವಾಗಿಯೂ ಕೂಡ ಈ ಜೀವನದಲ್ಲಿ ಮುಖ್ಯವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ ಪ್ರಾಣ, ಉಸಿರಾಟ. ಆ ಉಸಿರಾಟದ ಮೂಲಕ ನಮಗೆ ಈ ಬದುಕನ್ನು ನೆಟ್ಟಿರುವವನು ಯಾರು ಅಂತ ಹೇಳಿದರೆ ಅದೇ ಭಗವಂತ. ಅದಕ್ಕೆ ಅವನಿಗೆ ಪ್ರಾಣಜೀವನ ಅಂತ ಕರೀತಾರೆ. ಮುಂದಿನದ್ದು ತತ್ವಂ. ನಮಸ್ಕಾರ ಮಾಡಬೇಕಾದ್ರೆ ತತ್ವಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ತತ್ವ ಅಂತ ಹೇಳಿದರೆ ಯಾವುದು ಯಾವತ್ತೂ ಒಂದೇ ರೀತಿ ಇರುತ್ತದೆ. ಹಿಂದೆಯೂ ಹಾಗೇ ಇತ್ತು, ಇವತ್ತು ಹಾಗೇ ಇದೆ, ಮುಂದೆಯೂ ಹಾಗೇ ಇರ್ತದೆ. ವ್ಯತ್ಯಾಸ ಆಗೋದಿಲ್ಲ, ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದನ್ನು ತತ್ವ ಅಂತ ಕರೀತಾರೆ. ಹೀಗೆ ಆ ಭಗವಂತ ತತ್ವ ಅಂದರೆ ಅವನು ಹಿಂದೆಯೂ ಒಂದೇ ರೀತಿ ಇದ್ದವನು, ಬದಲಾವಣೆ ಆಗಲಿಲ್ಲ, ಇವತ್ತು ಹಾಗೇ ಇದ್ದಾನೆ. ಇನ್ನೊಂದು ಕೋಟಿ ಕೋಟಿ ವರ್ಷಗಳೋದರೂ ಭಗವಂತ ಹೀಗೆ ಇರ್ತಾನೆ ಹೊರತು ಸ್ವಲ್ಪವೂ ವ್ಯತ್ಯಾಸ ಆಗೋಲ್ಲ, ಯಾವುದರಲ್ಲೂ ವ್ಯತ್ಯಾಸ ಆಗೋಲ್ಲ. ಅಂದರೆ ಯಾವುದರಲ್ಲೂ ಅಂದರೆ ದೇಹದಿಂದಲೂ ವ್ಯತ್ಯಾಸ ಆಗೋಲ್ಲ, ವಯಸ್ಸಾಗುವುದಾಗಲಿ ಈ ರೀತಿ ಆಗೋಲ್ಲ. ಅಥವಾ ದೇವರು ಸಣ್ಣವನಾಗುವನು ದೊಡ್ಡವನಾಗುವುದು ಇದು ಯಾವುದೂ ಇಲ್ಲ. ಅಥವಾ ಭಗವಂತನ ಬುದ್ಧಿಯಲ್ಲಿ ಬದಲಾವಣೆ ಆಗುತ್ತಾ, ಭಗವಂತನ ಗುಣದಲ್ಲಿ ಬದಲಾವಣೆ ಆಗುತ್ತಾ? ನಮಗಾದರೆ ಹಾಗೆ, ನಮಗೆ ಇವತ್ತಿದ್ದಾಗ ನಾಳೆ ಇರೋಲ್ಲ, ಈ ವರ್ಷ ಇದ್ದಾಗ ಮುಂದಿನ ವರ್ಷ ಇರೋಲ್ಲ, ಈ ರೀತಿ ಬದಲಾವಣೆಗಳಾಗ್ತಾ ಇರ್ತದೆ. ದೇವರಲ್ಲಂಥ ಯಾವ ಬದಲಾವಣೆಯೇ ಆಗೋದಿಲ್ಲ, ಯಾವತ್ತೂ ಒಂದೇ ರೀತಿ ಇರ್ತಾನೆ. ಅದಕ್ಕೆ ಅವನನ್ನು ತತ್ವ ಅಂತ ಕರೀತಾರೆ. ಮುಂದಿನದ್ದು ತತ್ವವಿದೇಕಾತ್ಮ. ನಮಸ್ಕಾರ ಮಾಡಬೇಕಾದ್ರೆ ತತ್ವವಿದೇಕಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ತತ್ವವಿತ್ ಏಕಾತ್ಮ ಅಂದರೆ ನಾವು ತತ್ವ ಅಂದರೆ ಏನು ಅಂತ ತಿಳ್ಕೊಂಡ್ವು. ಯಾವತ್ತೂ ಒಂದೇ ರೀತಿ ಇರುವುದು ತತ್ವ. ಅದು ಯಾರು? ದೇವರೇ. ಅಂತಹ ತತ್ವ ಅಂತ ಕರೆಯಲ್ಪಡುವಂತಹ ತನ್ನನ್ನು ತಾನೇ ತಿಳ್ಕೊಂಡವನು. ಅಂದರೆ ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರುವವನು ಮತ್ತಾರೂ ಅಲ್ಲ, ದೇವರೇ, ಅವನೇ. ಉಳಿದವರು ಯಾರಿಗೂ ಅವನ ಬಗ್ಗೆ ಪೂರ್ಣವಾದ ಮಾಹಿತಿ ಇಲ್ಲ. ಮತ್ತೇನೆಂದರೆ ಎಲ್ರಿಗೂ ಗೊತ್ತು, ಇವಾಗ ನಮಗೂ ದೇವರ ಬಗ್ಗೆ ಗೊತ್ತಿದೆ, ಎಷ್ಟು ಅಂದರೆ ಸ್ವಲ್ಪ ಮಾತ್ರ. ಅವನೇ ಅವನನ್ನು ತಿಳ್ಕೊಂಡಿರುವಂಥವನು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದೇನೆಂದರೆ ಏಕಾತ್ಮ, ಯಾವತ್ತೂ ಒಂದೇ ರೀತಿಯ ಸ್ವರೂಪದಿಂದ ಕೂಡಿರುವವನು ದೇವರು. ಅವನ ಸ್ವರೂಪದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ದೇವರ ಸ್ವರೂಪದಲ್ಲಿ, ದೇಹದಲ್ಲಾಗಲಿ ಪ್ರತಿಯೊಂದರಲ್ಲೂ ಹೀಗೆ ತನ್ನನ್ನು ತಾನು ತಿಳ್ಕೊಂಡಿರುವಂತಹ ಒಂದೇ ರೀತಿಯಾದ ಸ್ವರೂಪವುಳ್ಳವನು ದೇವರು. ಅದಕ್ಕೆ ಅವನನ್ನು ತತ್ವವಿದೇಕಾತ್ಮ ಅಂತ ಕರೀತಾರೆ ಭಗವಂತನನ್ನು. ಮುಂದಿನದ್ದು ಜನ್ಮ ಮೃತ್ಯುಜರಾತಿಗಃ. ನಮಸ್ಕಾರ ಮಾಡಬೇಕಾದ್ರೆ ಜನ್ಮ ಮೃತ್ಯುಜರಾತಿಗಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಜನ್ಮ ಅಂತೇಳಿದರೆ ಹುಟ್ಟು, ಜರ ಅಂತ ಹೇಳಿದರೆ ಮುಪ್ಪು, ಅದೇ ರೀತಿ ಮೃತ್ಯು ಅಂದರೆ ಸಾವು. ಹುಟ್ಟು, ಸಾವು, ಮುಪ್ಪು ಮುಂತಾದ ಯಾವುದು ಅನಿಷ್ಟಗಳಿದೆ, ಇವೆಲ್ಲ ಅನಿಷ್ಟಗಳು. ಅನಿಷ್ಟ ಅಂದರೆ ಇಷ್ಟ ಇಲ್ಲದೆ ಇರುವಂಥದ್ದು, ಯಾರಿಗೂ ಇಷ್ಟ ಇಲ್ಲ. ಅಂದರೆ ಸಾಯುವುದು ಯಾರಿಗೂ ಇಷ್ಟ ಅಲ್ಲ, ಮುಪ್ಪು ಯಾರಿಗೂ ಇಷ್ಟ ಅಲ್ಲ. ಈ ಸಾವು ಬರ್ತದೆ ಅಂತಲೇ ಹುಟ್ಟು ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹುಟ್ಟುವುದರಿಂದಲೇ ಸಾಯಬೇಕು ತಾನೆ, ಹುಟ್ಟೇ ಇಲ್ಲ ಅಂದರೆ ಸಾವೇ ಇಲ್ಲ. ದೇವರಿಗೆ ಇಂಥ ಯಾವ ಅನಿಷ್ಟಗಳೂ ಇಲ್ಲ, ಇವುಗಳನ್ನು ಮೀರಿ ನಿಂತವನು ದೇವರು. ಅದಕ್ಕಾಗಿಯೇ ನಮ್ಮ ಹುಟ್ಟು ಸಾವು ಮುಪ್ಪುಗಳನ್ನು ನಾಶಪಡಿಸುವವನು ದೇವರು, ಅವನನ್ನು ಆರಾಧನೆ ಮಾಡಿದರೆ. ಅದಕ್ಕಾಗಿಯೇ ದೇವರನ್ನು ಜನ್ಮ ಮೃತ್ಯು ಜರಾತಿಗಃ ಅಂತ ಕರೀತಾರೆ. ಮುಂದಿನದ್ದು ಶ್ಲೋಕ. ಭೂರ್ಭುವಸ್ವಸ್ತರುಸ್ತಾರಃ ಸವಿತಾ ಪ್ರಪಿತಾಮಹಃ ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ. ಇಲ್ಲಿ ಮೊದಲ ಭಗವಂತನ ನಾಮ ಭೂರ್ಭುವಸ್ವಸ್ತರುಹು ಅಂತ. ಭೂರ್ಭುವಸ್ವಸ್ತರುಹು ಅಂತೇಳಿದರೆ, ತರು ಅಂತೇಳಿದರೆ ಸಂಸ್ಕೃತದಲ್ಲಿ ಮರ ಅಂತ. ಭೂರ್ಭುವಸ್ವಹ ಅಂತೇಳಿದರೆ ಮೂರು ಲೋಕಗಳು, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಅಂದರೆ ಮೇಲಿನ ಮೂರು ಲೋಕಗಳು. ಈ ಲೋಕಗಳಲ್ಲಿ ಇಲ್ಲಿ ನಮ್ಮ ಭೂಮಿಯಲ್ಲಿರಬಹುದು ಅಥವಾ ಸ್ವರ್ಗಾದ ಲೋಕಗಳಲ್ಲಿರಬಹುದು,
ದೇವರಿದ್ದಾನಂತೆ. ಹೇಗಿದ್ದಾನೆ ಅಂತ ಹೇಳಿದರೆ ದೇವಲೋಕದಲ್ಲಿರುವ ಒಂದು ಮರದಂತೆ. ದೇವಲೋಕದಲ್ಲೊಂದು ಮರ ಇದೆ, ಕಲ್ಪವೃಕ್ಷ ಅಂತ. ಯಾಕೆ ಅದನ್ನು ಕಲ್ಪವೃಕ್ಷ ಅಂತ ಕರೀತಾರೆ ಅಂದರೆ ಅದರ ಮುಂದೆ ಹೋಗಿ ನಿಂತು ನಾವು ಏನನ್ನು ಯೋಚನೆ ಮಾಡಿದರೂ ಕೂಡಲೇ ಸಿಕ್ಕಿಬಿಡ್ತದಂತೆ. ಹಾಗೆ 3 ಲೋಕದಲ್ಲಿಯೂ ಕಲ್ಪವೃಕ್ಷದಂತಿರುವವನು ದೇವರು. ಅಂದರೆ ಆ 3 ಲೋಕದಲ್ಲಿ ಯಾರು ಏನನ್ನು ಕೇಳ್ತಾರೆ ಅದನ್ನು ಕೊಡ್ತಾ ಇರುವವನು ದೇವರು. ಆದರೆ ನಮಗೆ ಏನು ಪ್ರಶ್ನೆ ಬರ್ತದೆ ಅಂದರೆ, ಹಾಗಿದ್ರೆ ನಾವು ಏನು ಕೇಳಿದರೂ ಕೊಡ್ತಾ ಇಲ್ವಲ್ಲ ದೇವರು? ಕಾರಣ ಏನು ಅಂತ. ಅದಕ್ಕೆ ಕಾರಣ ಏನಂದರೆ ನಾವು ಕೇಳುವುದು ಸರಿಯಾಗಿ ಕೇಳ್ತಾ ಇಲ್ಲ. ಸರಿಯಾಗಿ ಕೇಳದೇ ಇರುವುದರಿಂದಾಗಿ ಸಿಗ್ತಾ ಇಲ್ಲ ಸರಿಯಾಗಿ. ಅಲ್ಲ, ಹೇಗ್ರಿ ಕೇಳಬೇಕು ಅಂತ ಹೇಳಿದರೆ ಮನಸ್ಸಿಟ್ಟು ಕೇಳಬೇಕು. ಯಾವತ್ತೂ ದೇವರಿಗೆ ಮುಟ್ಟುವಂತೆ ಕೇಳಬೇಕು. ಆ ದೇವರಿಗೆ ಮುಟ್ಟುವಂತೆ ನಾವು ಕೇಳಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸು ಅಷ್ಟು ಏಕಾಗ್ರವಾಗಿರಬೇಕು, ಭಕ್ತಿಯಿಂದ ಕೂಡಿರಬೇಕು. ಹಾಗೆ ಕೂಡಿಕೊಂಡು ಕೇಳಿದರೆ ಎಲ್ಲವೂ ದೊರೀತದೆ, ಇಲ್ಲ ಅಂತಲ್ಲ. ಆ ರೀತಿ ದೇವರು 3 ಲೋಕದಲ್ಲಿಯೂ ಕೂಡ ಕೇಳಿದ್ದನ್ನು ಕೊಡುವುದರಲ್ಲಿ ಕಲ್ಪವೃಕ್ಷ ಇರುವಾಗಿರುವ. ನಾವಿದನ್ನು ಕೃಷ್ಣಾವತಾರದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಕೃಷ್ಣನ ಬಳಿ ಯಾರು ಏನನ್ನು ಕೇಳಿದರೂ ಅದನ್ನು ಕೃಷ್ಣ ಕೊಡೋಲ್ಲ ಅಂತ ಹೇಳಿಲ್ಲ. ಎಲ್ಲರಿಗೂ ಕೇಳಿದ್ದನ್ನು ಕೊಟ್ಟಿದ್ದಾನೆ. ಆ ಗೋಪಿಕಾಸ್ತ್ರೀಯರಿಗಿರಬಹುದು, ಗೋಪಾಲಕರಿಗಿರಬಹುದು, ಪ್ರತಿಯೊಬ್ಬರಿಗೂ ಕೂಡ. ಅದಕ್ಕೆ ಅವನು ಭೂರ್ಭುವಸ್ವಸ್ತರುಹು ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಹೇಳುವುದಾಗಿದ್ದರೆ ಅವನು ತರುಹು ಅಂತ ಹೇಳಿದರೆ ಮೀರಿ ನಿಂತವನು ಅಂತ. 3 ಲೋಕವನ್ನು ಮೀರಿ ನಿಂತವನು ದೇವರು. ಯಾರೂ ದೇವರಿಗೆ ಸಮಾನರಾದವರು ಇಲ್ಲವೇ ಇಲ್ಲ. ಅದಕ್ಕೆ ಅವನನ್ನು ಭೂರ್ಭುವಸ್ವಸ್ತರುಹು ಅಂತ ಹೇಳ್ತಾರೆ. ಮುಂದಿನದ್ದು ತಾರಹ ಅಂತ. ತಾರಹ ಅಂತ ಹೇಳಿದರೆ ಅವನು ತಾರಯತಿ ಅಂದರೆ ಮೀರಿ ನಿಂತವನು ಅಥವಾ ನಮ್ಮನ್ನು ದಾಟಿಸುವವನು. ಸಂಸಾರದಿಂದ ನಮ್ಮನ್ನು ದಾಟಿಸುವವನು ದೇವರು. ದೇವರನ್ನು ನಂಬಿದರೆ ಅವನನ್ನು ದೇವರು ಅಡ್ಡದಾರಿಯಲ್ಲಿ ಬಿಟ್ಟು ಹೋಗೋದು ಅಂತ ಇಲ್ವೇ ಇಲ್ಲ. ಇದೇ ವಿಷ್ಣುವಿನ ಒಂದು ವೈಶಿಷ್ಟ್ಯ. ಉಳಿದ ದೇವತೆಗಳಾದರೂ ವರ ಕೊಡುವುದೇನೋ ಉಂಟು. ಎಲ್ಲಿವರೆಗೆ ಅಂದರೆ ದೈತ್ಯರು ತಾವು ತಪಸ್ ಮಾಡಿ ಬ್ರಹ್ಮನನ್ನು ಮುಂತಾದವರನ್ನೆಲ್ಲ ನಾವು ಸಾಯಬಾರದು ಅಂತ ವರ ಪಡಿತಾರೆ. ತಥಾಸ್ತು ಅಂತ ಹೇಳ್ತಾರೆ. ಆಯಿತು, ನೀವು ಸಾಯುವುದಿಲ್ಲ ಅಂತ. ಆದರೆ ಒಂದು ದಿನ ಈ ಎಲ್ಲ ದೈತ್ಯರು ವಿಷ್ಣುವಿನಿಂದ ಸಾಯ್ತಾರೆ. ಯಾಕಂದರೆ ಈ ದೇವತೆಗಳೆಲ್ಲ ಒಂದು ಹಂತದವರೆಗೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ, ಸಂಪೂರ್ಣವಾಗಲ್ಲ. ಆದರೆ ವಿಷ್ಣುವಿನ ಅನುಗ್ರಹ ಹೇಗೆ ಅಂತೇಳಿದರೆ ಅವನು ಒಮ್ಮೆ ನಮ್ಮ ಕೈ ಹಿಡಿದ ಅಂತೇಳಿದರೆ ಯಾವತ್ತಿಂದ ಯಾವತ್ತಿಗೂ ಸೋಲಿಲ್ಲ. ಅದಕ್ಕಾಗಿಯೇ ಅವನು ನಮ್ಮನ್ನು ಎಲ್ಲ ವಿಧವಾದ ಸಂಕಷ್ಟಗಳಿಂದ ಪಾರು ಮಾಡುವವನು, ರಕ್ಷಿಸುವಂಥವನು. ಯಾಕೆಂದರೆ ಅವನು ಎಲ್ಲರನ್ನು ಮೀರಿ ನಿಂತವನು. ಅವನಿಗೆ ಯಾರ ಮುಲಾಜೂ ಇಲ್ಲ. ಉಳಿದವರಿಗಾದರೆ ಇನ್ನೊಬ್ಬರ ಮುಲಾಜು ಇರ್ತದೆ. ಇವಾಗ ಬ್ರಹ್ಮಾದಿ ದೇವತೆಗಳಿಗಾದರೆ ಭಗವಂತ ಇದ್ದಾನೆ, ವಿಷ್ಣು ಇದ್ದಾನೆ. ಅದಕ್ಕೆ ವಿಷ್ಣುವನ್ನು ಮೀರಿ ನಡೀಲಿಕ್ಕಾಗೋಲ್ಲ. ಅದಕ್ಕೆ ವಿಷ್ಣುವಿನ ಮುಂದೆ ಇವರೆಲ್ಲ ಸೋತು ಹೋಗ್ತಾರೆ. ಆದರೆ ವಿಷ್ಣುವಿಗಿಂತ ಮೇಲೆ ಯಾರೂ ಇಲ್ಲ. ಆ ಕಾರಣದಿಂದಾಗಿಯೇ ಅವನು ಒಮ್ಮೆ ವರ ಕೊಟ್ಟ ಅಂತ ಹೇಳಿದರೆ, ಅವನು ಕಣ್ಣು ತೆರೆದ ಅಂತ ಹೇಳಿದರೆ ನಾವು ದಾಟಿದ್ವು ಅಂತಲೇ ಅರ್ಥ ಈ ಸಂಸಾರದಿಂದ. ಅದಕ್ಕೆ ಅವನಿಗೆ ತಾರಹ ಅಂತ ಹೇಳ್ತಾರೆ, ಭಗವಂತನಿಗೆ. ಮುಂದಿನದ್ದು ಸವಿತಾ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಸವಿತ್ರೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ಸವಿತಾ ಅಂತ ಹೇಳಿದರೆ, ಸವಿತಾ ಅಂತ ಹೇಳಿದರೆ ಒಂದು ಸೂರ್ಯನಲ್ಲಿರುವ ದೇವರಿಗೆ ಹೇಳುವಂಥದ್ದು. ಇನ್ನೊಂದೇನು ಅಂತ ಹೇಳಿದರೆ ಸವಿತ, ಸ ಅವಿತ, ಅದು ಸವಿತ. ಸ ಅಂತ ಹೇಳಿದರೆ ಸಾರಭೂತ ಅಂತ, ಸಾರಭೂತನಾಗಿರುವವನು. ಅವಿತ ಅಂದರೆ ರಕ್ಷಿಸುವಂಥವನು ಅಂತ. ಅಂದರೆ ಶ್ರೇಷ್ಠವಾದ ರಕ್ಷಕ ಅಂತ ಭಗವಂತ. ವಾಸ್ತವಿಕವಾಗಿ ರಕ್ಷಿಸುವವರು ಅಂತಿದ್ದಾರೆ, ಒಂದು ಮಟ್ಟದವರೆಗೆ ರಕ್ಷಿಸುವವರು. ಅದೇ ನಾವು ಅವಾಗ ನೋಡಿದ ಹಾಗೆ ದೈತ್ಯರು ದೇವತೆಗಳಿಂದ ವರ ಪಡಿತಾರೆ, ನಾವು ಅಲ್ಲಿಂದ ಸಾಯಬಾರದು, ಹೀಗೆ ಸಾಯಬಾರದು ಅಂತೆಲ್ಲ. ತಥಾಸ್ತು ತಥಾಸ್ತು ಅಂತ ದೇವತೆಗಳು ಹೇಳ್ತಾರೆ, ವರ ಕೊಡ್ತಾರೆ, ಅವರನ್ನು ರಕ್ಷಿಸ್ತಾರೆ. ಎಲ್ಲಿವರೆಗೆ? ಒಂದು ಮಟ್ಟದವರೆಗೆ ಮಾತ್ರ. ಕಡೇ ತನಕ ರಕ್ಷಿಸುವುದಂತಿಲ್ಲ. ಆದರೆ ಭಗವಂತನ ರಕ್ಷಣೆ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ, ದೇವರು ಕೃಷ್ಣ ಒಮ್ಮೆ ಕೈ ಹಿಡಿದ ಅಂತ ಹೇಳಿದರೆ ಆಮೇಲೆ ಅವನಿಗೆ ಸೋಲೇ ಇಲ್ಲ. ಎಲ್ಲಿವರೆಗೆ? ಸತ್ತ ಮೇಲೂ ಸೋಲಿಲ್ಲ, ಸಾವು ಸೋಲಲ್ಲ. ಆಶ್ಚರ್ಯ ಏನು ಅಂತ ಹೇಳಿದರೆ, ಯಾರು ಕೃಷ್ಣನ ಭಕ್ತರಿದ್ದಾರೆ ಅವನಿಗೆ ಸಾವು ಸೋಲಲ್ಲ. ಯಾಕಂದರೆ ಸಾವೇ ಗೆಲುವು. ಯಾಕಂದರೆ ಇದು ಕಡೆಯ ಸಾವು. ಆಮೇಲೆ ಸಾವು ಅನ್ನುವುದು ಅವನ ಹತ್ರ ಬರುವುದಿಲ್ಲ. ಯಾಕಂದರೆ ಮತ್ತೆ ಅವನು ಹುಟ್ಟುವುದಿಲ್ಲ. ಇಲ್ಲಿ ಹುಟ್ಟಿ ಮತ್ತೆ ಈ ಸಂಕಷ್ಟಗಳಿಗೆ ಸಿಲುಗುವುದಿಲ್ಲ. ಮತ್ತು ಅವನು ಯಾವತ್ತೂ ದುಃಖವನ್ನು ಅನುಭವಿಸುವುದಿಲ್ಲ. ಯಾಕಂದರೆ ದುಃಖ ಅನುಭವವೇ ಸೋಲು, ದುಃಖವೇ ಇಲ್ಲ ಅವನಿಗೆ. ಯಾಕಂದರೆ ಅವನು ಭಗವಂತನ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಆನಂದವಾಗಿರ್ತಾನೆ. ಯಾವತ್ತಿಂದ ಯಾವತ್ತಿಗೂ ಆನಂದವಾಗ್ತಾನೆ.
ಅದಕ್ಕಾಗಿಯೇ ಆ ದೇವರು ವಿಶೇಷವಾಗಿ ಶ್ರೇಷ್ಠವಾಗಿ ನಮ್ಮ ರಕ್ಷಕನಾಗಿರುವವನು. ಈ ಅರ್ಥದಲ್ಲಿ ಕೂಡ ಸವಿತಾ ಅಂತ ದೇವರನ್ನು ಕರೀತಾರೆ. ಮುಂದಿನದ್ದು ಪ್ರಪಿತಾಮಹ ಅಂತ. ಪ್ರಪಿತಾಮಹ ಅಂದರೆ ಮುತ್ತಜ್ಜ ಅಂತ, ಮುತ್ತಜ್ಜ ಅಂದರೆ ಈ ಜಗತ್ತಿಗೆ ಅಜ್ಜನ ಸ್ಥಾನದಲ್ಲಿ ಇರುವವನು ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನನ್ನು ಹುಟ್ಟಿಸಿದವನು ಇವನು ಭಗವಂತ. ಅದಕ್ಕಾಗಿ ಇವನು ಮುತ್ತಜ್ಜನ ಸ್ಥಾನದಲ್ಲಿರುವವನು. ಅದಕ್ಕಾಗಿ ಇದನ್ನು ಸ್ಪಷ್ಟವಾಗಿ ವರಾಹರೂಪಿ ಭಗವಂತ ಹೇಳ್ತಾನೆ. ನಾವೇನು ಶ್ರಾದ್ದಾದಿಗಳನ್ನು ಮಾಡ್ತೇವೆ ಪಿತೃಗಳನ್ನು ಕುರಿತು, ಪಿತಾಮಹ, ಪ್ರಪಿತಾಮಹ ಅಂದರೆ ತಂದೆ, ಅಜ್ಜ, ಮುತ್ತಜ್ಜ ಎಂಬ ಹೆಸರಿನಿಂದ ಅಲ್ಲ, ಈ ಎಲ್ಲ ಹೆಸರಿನಿಂದ ಕರೆಯಲ್ಪಡುವವನು ನಾನೇ. ನಿಜವಾಗ್ಲೂ ಜಗತ್ತಿನ ತಂದೆಯಾಗಿರುವವನು ನಾನೇ, ಜಗತ್ತಿನ ಅಜ್ಜನಾಗಿರುವವನು ನಾನೇ, ಜಗತ್ತಿನ ಮುತ್ತಜ್ಜನಾಗಿರುವವನು ನಾನೇ. ಅಂದರೆ ಯಾರು ತಂದೆ ಅಂತಿದ್ದಾರೆ ಆ ತಂದೆ ಒಳಗೆ ಕೂತು ಹಡೆಯುವವನು ನಾನೇ, ಪಡೆಯುವವನು ನಾನೇ. ಅಜ್ಜನೊಳಗೆ ಕೂತು ನಮ್ಮ ತಂದೆಯನ್ನು ಪಡೆದವನು ಅವನೇ, ಮುತ್ತಜ್ಜನೊಳಗೆ ಕೂತು ನಮ್ಮ ಅಜ್ಜನನ್ನು ಪಡೆದವನು ಅವನೇ. ಹೀಗೆ ಭಗವಂತನೇ ಮುತ್ತಜ್ಜನ ಸ್ಥಾನದಲ್ಲಿರುವವನು. ಅದಕ್ಕೆ ಪ್ರಪಿತಾಮಹ ಅಂತ ಕರೀತಾರೆ. ಮುಂದಿನದ್ದು ಯಜ್ಞ ಅಂತ ದೇವರನ್ನು ಕರೆಯುವಂಥದ್ದು. ಯಜ್ಞ ಶಬ್ದಕ್ಕೆ ಅನೇಕ ಅರ್ಥ. ಅದರಲ್ಲಿ ಒಂದೇನು ಅಂದರೆ ಯದಸ್ತಿ ತಜ್ಜಾನಾತಿ, ಯಾವುದಿದೆಯೋ ಅದೆಲ್ಲ ತಿಳ್ಕೊಂಡಿದ್ದಾನೆ. ಇರುವುದನ್ನೆಲ್ಲ ತಿಳಿದವನು ದೇವರು. ದೇವರಿಗೆ ಗೊತ್ತಿಲ್ಲದ ವಿಷಯ ಇನ್ನೊಂದು ಇಲ್ಲವೇ ಇಲ್ಲ. ಅದಕ್ಕೆ ಅವನನ್ನು ಯಜ್ಞ ಅಂತ ಕರೀತಾರೆ. ಅಥವಾ ಸಾಮಾನ್ಯವಾಗಿ ನಾವು ಯಜ್ಞ ಅಂತ ಹೇಳಿದರೆ ಏನು ನೋಡ್ತೇವೆ, ಯಜ್ಞ, ಯಾಗ ಮುಂತಾದವುಗಳು. ಆ ಅರ್ಥದಲ್ಲಿ ನೋಡಿದರೂ ಕೂಡ ಒಂದು ಯಜ್ಞ ಅನ್ನೋದು ಇವತ್ತು ಜಗತ್ತಿನಲ್ಲಿ ಇದೆ ಅಂತ ಹೇಳಿದರೆ ಭಗವಂತನಿಂದ, ದೇವರ ಇಚ್ಛೆಯಿಂದಾಗಿರುವಂಥದ್ದು. ಅಂದರೆ ಆ ಯಜ್ಞದ ಎಕ್ಸಿಸ್ಟೆನ್ಸ್, ಇರುವಿಕೆ ದೇವರಿಂದಾಗಿರುವುದು. ಇವಾಗ ದೇವರು ಮನಸ್ಸು ಮಾಡಿದ ಅಂದರೆ ನಾಳೆಯಿಂದ ಯಾವ ಯಜ್ಞವೂ ನಡೆಯುವುದಿಲ್ಲ, ಯಜ್ಞವೇ ಇಲ್ಲ, ದೇವರ ಆರಾಧನೆಯೇ ಇಲ್ಲ. ಇಂಥ ಒಂದು ಕಾಲವೂ ಬರ್ತದಂತೆ ಮುಂದೆ. ಕಲಿಯುಗದಲ್ಲಿ ಘೋರ ಕಲಿಯುಗ ಬಂದಾಗ ಯಾವ ಯಜ್ಞವೂ ಇಲ್ಲ ಅಂತ ಆಗೋಗುತ್ತೆ. ಯಾಕಂದರೆ ಅದು ವಿಷ್ಣುವಿನದ್ದೇ ಇಚ್ಛೆ, ಸಾಕು ಇನ್ನು ಯಜ್ಞ ಬೇಡ, ಎಣಿಸಿದ ಅಂತ ಹೇಳಿದರೆ ಯಜ್ಞವೇ ಇಲ್ಲ. ಹೀಗೆ ಯಜ್ಞದ ಅಸ್ತಿತ್ವಕ್ಕೆ ಕಾರಣನಾಗಿರುವವನೇ ಭಗವಂತ. ಅದಕ್ಕೆ ಅವನಿಗೇ ಯಜ್ಞ ಅಂತ ಕರೀತಾರೆ. ಮುಂದಿನದ್ದು ಯಜ್ಞಪತಿ. ಯಜ್ಞ ಇರುವುದು ಅವನಿಂದ, ಮತ್ತು ಆ ಯಜ್ಞವನ್ನು ರಕ್ಷಿಸುವವನು ಅವನು. ಅಂಥ ಇರುವ ಯಜ್ಞವನ್ನು ನಾವೊಂದು ಮಾಡಲಿಕ್ಕೆ ಎಂದು ಶುರು ಮಾಡ್ತೇವೆ. ನಾವು ಒಂದು ಯಜ್ಞವನ್ನು ಮಾಡೋಣ, ದೇವರ ಆರಾಧನೆಯನ್ನು ಮಾಡೋಣ ಅಂತ. ಆ ಆರಾಧನೆಯನ್ನು ಮಾಡೋಣ ಅಂತ ಸಂಕಲ್ಪ ಮಾಡುವುದಷ್ಟೇ ನಮ್ಮ ಕೈಲಿರೋದು. ಆದರೆ ಅದನ್ನು ಮೊದಲಿನಿಂದ ಕೊಡೆಯ ತನಕ ಅದನ್ನು ಎಲ್ಲ ಹಂತವಾಗಿ ನೋಡಿಕೊಳ್ಳುವವನು ಯಾರು ಅಂದರೆ ಇವನೇ. ಅಂದರೆ ಕೇರ್ ಟೇಕರ್. ಯಜ್ಞಗಳ ನಾವು ನಡೆಸುವಂತಹ ಎಲ್ಲ ದೇವರ ಆರಾಧನೆಯ ಸಂಪೂರ್ಣ ರಕ್ಷಕನಾಗಿರುವಂಥವನು ಭಗವಂತನ. ಅದಕ್ಕಾಗಿಯೇ ಅವನನ್ನು ಯಜ್ಞಪತಿ ಅಂತ ಕರೀತಾರೆ ಭಗವಂತನನ್ನು. ನಂತರ ಯಜ್ವ ಅಷ್ಟು ಮಾತ್ರ ಅಲ್ಲ, ಯಜ್ಞಪತಿ ಅಂದರೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದರೆ ಯಜ್ಞದ ಒಡೆಯ ಅಂತ. ಯಜ್ಞದ ಒಡೆಯ ಅಂದರೆ ನೀವು ಯಾವುದೇ ಯಜ್ಞದಲ್ಲಿ ಏನೇ ಆಹುತಿ ಹಾಕಿದರೂ ಕೂಡ ಅದನ್ನು ಸ್ವೀಕಾರ ಮಾಡುವವನು ಇವನೇ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಭಗವದ್ಗೀತೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಕೃಷ್ಣ ತಿಳಿಸ್ಕೊಂಡು ಹೋಗಿದ್ದಾನೆ. ಅವನೇ ಸ್ವೀಕಾರ ಮಾಡೋದು. ಅಲ್ರಿ ನಾವು ಒಂದು ಯಾವುದ್ಯಾರದು ಇವಾಗ ಚಂಡಿಕಾ ಹೋಮವನ್ನು ಮಾಡ್ತೇವೆ, ಅಲ್ಲಿ ಹಾಗೆ ದೇವರು ಬರ್ತಾನೆ, ವಿಷ್ಣು ಬರ್ತಾನೆ ಅಂದರೆ ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿತು. ಅಲ್ಲಿ ನೀವು ಯಾವುದು ಚಂಡಿಕಾ ದುರ್ಗಾ ಪರಮೇಶ್ವರಿ ಅಂತ ಕರಿತೀರಿ, ಅವಳೊಳಗೆ ಕೂತು ಸ್ವೀಕಾರ ಮಾಡುವವನು ಇವನೇ. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣನೇ ಸ್ಪಷ್ಟ ಹೇಳಿದ್ದಾನೆ. ಆಯಾ ದೇವತೆಗಳ ಒಳಗೆ ಕೂತು ಸ್ವೀಕಾರ ಮಾಡುವವನು ನಾನೇ ಅಂತ. ಅದಕ್ಕೆ ನಿಜವಾದ ಯಜ್ಞಪತಿ ಇವನೇ. ಮುಂದೆ ಯಜ್ವನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಜ್ವ ಅಂದರೆ ಯಾಗ ಮಾಡುವವನು. ಯಾರು ಯಾಗವನ್ನು ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅವರೊಳಗೆ ದೇವರು ಕೂತಿರ್ತಾನೆ. ಯಾಕಂದರೆ ಅವನೇ ಕೂತು ಮಾಡಿಸಬೇಕು ಯಜ್ಞವನ್ನು. ಇದನ್ನೇ ವೇದ ಮಂತ್ರ ತಾನು ಸ್ಪಷ್ಟ ಹೇಳ್ತಾ ಇದೆ. ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ದೇವರೇ ನೀನಿಲ್ಲದೆ ಯಾವುದೇನೂ ಆಗೋಲ್ಲ, ನೀನೇ ನನ್ನೊಳಗೆ ಕೂತು ಈ ಪೂಜೆಯನ್ನು ಮಾಡಿಸಬೇಕು, ಇಲ್ಲಿದ್ರೆ ಮಾಡಲಿಕ್ಕಾಗೋಲ್ಲ. ಅದಕ್ಕೋಸ್ಕರ ದೇವರು ವಿಗ್ರಹದಲ್ಲಿ ಯಾವ ರೀತಿ ಕೂತಿರ್ತಾನೆ ಹಾಗೆ ಪೂಜೆ ಮಾಡುವವನ ಒಳಗೂ ಕೂತಿರಬೇಕು. ಹಾಗಿದ್ರೆ ಮಾತ್ರ ಅವನು ಬಹಳ ಏಕಾಗ್ರತೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ಯಾರು ಪೂಜಕ ಇದ್ದಾನೆ, ಪೂಜೆ ಮಾಡುವವನಿದ್ದಾನೆ, ಯಜ್ಞ ಮಾಡುವವನಿದ್ದಾನೆ, ಅವನೊಳಗೆ ದೇವರು ಕೂತಿರಲಿಲ್ಲ ಅಂತ ಹೇಳಿದರೆ ಏನಾಗುತ್ತೆ, ಅವನು ಒಂದಾ ಆಲಸ್ಯದಿಂದ ಮಾಡ್ತಾನೆ, ಅಥವಾ ಭಕ್ತಿ ಇಲ್ಲದೆ ಮಾಡ್ತಾನೆ, ಶ್ರದ್ಧೆ ಇಲ್ಲದೆ ಮಾಡ್ತಾನೆ, ಅಥವಾ ಅಶುದ್ಧವಾಗಿ ಮಾಡ್ತಾನೆ. ಈ ರೀತಿ ನಾನಾ ವಿಧವಾದ ದೋಷದಿಂದ ಕೂಡಿ ಅವನಿಗೆ ಯಜ್ಞ ಮಾಡುವವನಾಗ್ತಾನೆ. ದೇವರ ಸನ್ನಿಧಾನವನಲ್ಲಿದ್ದರೆ ಮಾತ್ರ ಶುದ್ಧವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಅವನಿಗೆ ಯಜ್ಞ ಮಾಡಲಿಕ್ಕಾಗುತ್ತೆ.
ಅದಕ್ಕೆ ಯಜ್ವ, ಯಜ್ಞ ಮಾಡುವವನ ಒಳಗೆ ಕೂತಿರುವವನು, ಅಥವಾ ಯಜ್ಞ ಮಾಡಿಸುವವನು ಯಾರಿದ್ದಾನೆ, ಯಜಮಾನ, ಅವನೊಳಗೆ ಕೂತಿರುವವನು. ಅದಕ್ಕೆ ಅವನಿಗೆ ಯಜ್ಞ ಮಾಡಿಸ್ಲಿಕ್ಕಾಗತ್ತೆ. ಯಾಕಂದರೆ ಯಜ್ಞ ಮಾಡಿಸ್ಬೇಕು ಅಂದರೆ ಅದಕ್ಕೆ ಬೇಕಾದ ದುಡ್ಡು ಕಾಸು ಮುಂತಾದವುಗಳೆಲ್ಲ ಬೇಕಲ್ವ, ಅದೆಲ್ಲ ದೇವರೇ ಒದಗಿಸಬೇಕು. ಹಾಗಿದ್ರೆ ಮಾತ್ರ ಒಬ್ಬ ಯಜಮಾನ ಯಜ್ಞ ಮಾಡಿಸ್ಲಿಕ್ಕಾಗತ್ತೆ. ಅದಕ್ಕೆ ಯಜಮಾನನ ಒಳಗೆ ಕೂತಿರ್ತಾನೆ, ಯಜ್ಞ ಮಾಡುವವನ ಒಳಗೆ ಕೂತಿರ್ತಾನೆ. ಅದಕ್ಕಾಗಿ ದೇವರಿಗೆ ಯಜ್ವ ಅಂತ ಹೆಸರು. ಮುಂದಿನದ್ದು ಯಜ್ಞಾಂಗ. ನಮಸ್ಕಾರ ಮಾಡಬೇಕಾದರೆ ಯಜ್ಞಾಂಗಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಜ್ಞದ ಅಂಗ ಅಂದರೆ ಯಜ್ಞದ ಸಾಮಗ್ರಿಗಳೇನಿದ್ದಾವೆ. ಒಂದು ಯಜ್ಞ ಅಂತ ಹೇಳಿದ ಕೂಡಲೇ, ಯಾವುದೇ ದೇವರ ಪೂಜೆ ಅಂತ ಹೇಳಿದ ಕೂಡಲೇ ನಮಗೆ ದರ್ಬೆ ಮುಖ್ಯವಾಗಬೇಕು. ದರ್ಬೆ, ಹಾಗೆಯೇ ತುಪ್ಪ, ಇನ್ನು ಸ್ರುವ ಮುಂತಾದವುದನ್ನೆಲ್ಲ ಹೇಳ್ತಾರೆ ಯಜ್ಞಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳು. ಈ ಯಜ್ಞಕ್ಕೆ ಸಂಬಂಧಪಟ್ಟ ಸಾಮಗ್ರಿಗಳೆಲ್ಲವೂ ವಿಷ್ಣುವಿನ ಅಂಗದಿಂದಲೇ ಬಂದದ್ದು. ಅದಕ್ಕೆ ಯಜ್ಞ ವರಾಹ ಅಂತಲೇ ಕರೀತೇವೆ. ವಿಶೇಷವಾಗಿ ವರಾಹ ಅವತಾರನಾಗಿ ಯಾವಾಗ ಬಂದ, ಆವಾಗ ಅವನ ಒಂದೊಂದು ಅಂಗಗಳಿಂದಾಗಿ ಯಜ್ಞಕ್ಕೆ ಸಂಬಂಧಪಟ್ಟ ಒಂದೊಂದು ಸಾಮಗ್ರಿಗಳು ಬಂದವು. ಉದಾಹರಣೆಗೆ ಹೇಳುವುದಾದರೆ ದರ್ಬೆ ಅಂತ ಕರಿತೇವೆ. ದರ್ಬೆ ಎನ್ನುವುದು ವರಾಹರೂಪಿ ದೇವರ ರೋಮ. ಹೀಗೆ ಒಂದೊಂದು ಬಂತು. ಅದಕ್ಕಾಗಿಯೇ ಅವನನ್ನು ಯಜ್ಞಾಂಗ ಅಂತ ಕರೀತಾರೆ. ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೇ ಅಂಗವಾಗಿ ಉಳ್ಳವನು. ನಂತರ ಮುಂದಿನದ್ದು ಯಜ್ಞವಾಹನ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಯಜ್ಞವಾಹನಾಯ ನಮಃ ಅಂತ. ಯಜ್ಞವಾಹನ ಅಂತ ಹೇಳಿದ್ರೆ, ವಾಹನ ಅಂದರೆ ನಿರ್ವಾಹಯತಿ ಇತಿ ವಾಹನ, ಅಂದರೆ ನಿರ್ವಹಣೆ ಮಾಡುವವನು, ನೋಡಿಕೊಳ್ಳುವವನು, ಜವಾಬ್ದಾರಿ ಹೊತ್ತವನು. ಒಂದು ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವವನು ಇವನೇ. ಆ ಭಗವಂತ ಯಜ್ಞದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರುವುದರಿಂದಾಗಿಯೇ ಒಂದು ಯಜ್ಞ ಸಂಪೂರ್ಣವಾಗಿ ಯಶಸ್ವಿ ಆಗ್ತದೆ ಹೊರತು ಯಾರೋ ಜವಾಬ್ದಾರಿಯನ್ನು, ನಮ್ಮಲ್ಲೇನು ಅಂತ ಹೇಳಿದರೆ ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದೇವೆ ನೋಡಿ, ಆ ಹೋಮದ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಬಿಟ್ಟಿದ್ದೇವೆ, ಅಥವಾ ಅಯ್ಯೋ ನಾನೇ ಜವಾಬ್ದಾರಿ ವಹಿಸ್ಕೊಂಡಿರೋದು, ಈ ರೀತಿ ಎಲ್ಲ ನಾವು ತಿಳ್ಕೊಳ್ತೇವೆ. ಆದರೆ ನಿಜವಾಗಿಯೂ ಕೂಡ ಯಾವುದೇ ದೇವರ ಆರಾಧನೆಯನ್ನು ನಡೆಸಬೇಕಾದರೆ ಯಾರೋ ಒಬ್ಬ ಮನುಷ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡು ನಡೆಸಲಿಕ್ಕಾಗೋದಿಲ್ಲ. ಮತ್ತು ಆ ದೇವರೇ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಅದು ಚೆನ್ನಾಗಾಗ್ತದೆ. ಚೆನ್ನಾಗಾಗೋದು ಅಂತ ಹೇಳಿದರೆ ಶಾಸ್ತ್ರೋಕ್ತವಾಗ್ತದೆ. ದೇವರಿಗೆ ಯಾವ ರೀತಿ ತೃಪ್ತಿ ಆಗುತ್ತೋ ಆ ರೀತಿ ಸಾಧ್ಯವಾಗುತ್ತೆ, ಇಲ್ಲದಿದ್ದರೆ ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿಯೇ ನಾವು ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದರೆ ಮೊದಲು ದೇವತಾ ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾಕೆ ದೇವರ ಬಳಿ ಪ್ರಾರ್ಥನೆ ಮಾಡುವುದು ಅಂತ ಹೇಳಿದರೆ, ಸ್ವಾಮಿ ನೀನೇ ನಿಂತು ಮಾಡಿಸಬೇಕು ಅಂತ. ಯಜ್ಞವನ್ನು ನೀನೇ ನಿಂತು ಮಾಡಿಸಬೇಕು. ನಿನಗೆ ಹೇಗೆ ಪ್ರೀತಿಗೆ ಕಾರಣವಾಗುತ್ತೋ ಆ ರೀತಿ ನೀನೇ ನಿಂತು ಮಾಡಿಸಬೇಕು. ಹೀಗೆ ನಾವು ಎಣಿಸಿ ಪ್ರಾರ್ಥನೆಯನ್ನು ಮಾಡಿ ಆ ಎಲ್ಲ ಯಜ್ಞವನ್ನು, ಅಂದರೆ ಒಂದು ದೇವತಾ ಆರಾಧನೆಯನ್ನು, ದೇವರ ಪೂಜೆಯನ್ನು ಮಾಡಬೇಕಾದರೂ ಕೂಡ ಏನು ತಿಳ್ಕೊಳ್ಬೇಕು ಅಂದರೆ ನಾನು ಕೇವಲ ಸಂಕಲ್ಪ ಮಾಡಿದವನಷ್ಟೇ, ಮನಸ್ಸಿನಲ್ಲಿ ಎಣಿಸಿದವನಷ್ಟೇ. ಆದರೆ ಇದನ್ನು ನಡೆಸ್ತಾ ಇರುವವನು ದೇವರು, ಮಾಡಿಸ್ತಾ ಇರುವವನು ದೇವರು. ಅದಕ್ಕೆ ಬೇಕಾಗಿದ್ದನ್ನೆಲ್ಲ ಒದಗಿಸಿಕೊಡ್ಬೇಕು ಅವನು. ಮತ್ತು ಸರಿಯಾದ ಕಾಲವನ್ನು ಕೊಡಬೇಕು. ಮಾಡುವವರಲ್ಲಿ ಶಕ್ತಿಯನ್ನು ಕೊಡಬೇಕು, ಭಕ್ತಿಯನ್ನು ಕೊಡಬೇಕು, ಶ್ರದ್ಧೆಯನ್ನು ಕೊಡಬೇಕು. ಯಾವುದೇ ವಿಘ್ನ ಬರದಾಗೆ ನಡೆಸ್ಕೊಂಡು ಹೋಗಬೇಕು. ಇದೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಅವನೇ ಮಾಡಬೇಕು. ಹೀಗೆ ದೇವರು ತಾನು ಯಜ್ಞದ ನಿರ್ವಹಣೆಯನ್ನು ಮಾಡುವುದರಿಂದಾಗಿ ಯಜ್ಞವಾಹನ ಅಂತ ಕರೆಯಲ್ಪಡ್ತಾನೆ. ಯಜ್ಞಭೃತ್ ಯಜ್ಞಕೃತ್ ಯಜ್ಞೀ ಯಜ್ಞಭುಗ್ ಯಜ್ಞಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಮನ್ನಮನ್ನಾದ ಏವಚ. ಇದು ಇನ್ನು ಕಡೆ 3 ಶ್ಲೋಕಗಳಿದೆ. ಅದರಲ್ಲಿ ಇದು ಮೊದಲನೇ ಶ್ಲೋಕ ಈ ಬಾರಿಯದ್ದು. ಯಜ್ಞಭೃತ್ ಯಜ್ಞಕೃತ್ ಅಂತ ಹೇಳಿದರೆ, ಇಲ್ಲಿ ಯಜ್ಞಭೃತ್ ಯಜ್ಞಕೃತೇ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ಭಗವಂತನಿಗೆ ಯಜ್ಞಭೃತ್ ಯಜ್ಞಕೃತ್ ಅಂತ ಕರೀತಾರೆ ಅಂತ ಹೇಳಿದರೆ, ಕೆಲವು ಕಡೆ ಇದನ್ನು ಬೇರೆ ಬೇರೆ ನಾಮಗಳಾಗಿ ನೋಡುವುದು ಉಂಟು, ಅಂದರೆ 2 ಬೇರೆ ಬೇರೆ ದೇವರ ರೂಪನ್ನಾಗಿ. ಕೆಲವು ಕಡೆ ಇದನ್ನು ಒಂದೇ ರೂಪವಾಗಿ ಪರಿಗಣನೆ ಮಾಡುವುದು ಉಂಟು. ಇಲ್ಲಿ ಒಂದೇ ರೂಪವಾಗಿ ನಾವು ಪರಿಗಣನೆಯನ್ನು ಮಾಡಿದರೆ ದೇವರು ಯಜ್ಞಭೃತ್ ಯಜ್ಞಕೃತ್, ಅಂದರೆ ಹೊರಗಿನಿಂದ ನಾವು ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನಾಗಲಿ ಅಥವಾ ಹೋಮ ಹವನ ವ್ರತ ಎಲ್ಲವೂ ಕೂಡ ಒಂದು ರೀತಿ ಯಜ್ಞ. ಈಗ ನಾವು ಈ ಏನು ಭಗವಂತನ ಬಗ್ಗೆ ಕೇಳ್ತಾ ಇದ್ದೇವೆ, ಇದೂ ಕೂಡ ಒಂದು ರೀತಿ ಯಜ್ಞ. ಎಲ್ಲ ಬಗೆಯ ಯಜ್ಞವನ್ನು ಕೂಡ ದೇವರು ಹೊತ್ತಿದ್ದಾನೆ, ಅಂದರೆ ಅದರ ಹೊಣೆಗಾರಿಕೆಯನ್ನು ಹೊತ್ತಿದ್ದಾನೆ, ರಕ್ಷಿಸ್ತಾ ಇದ್ದಾನೆ.
ಅಂದರೆ ಯಾವುದೇ ವಿಧವಾದ ದೇವರ ಆರಾಧನೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿದರೆ ನಾವೇ ಮಾಡುವುದಲ್ಲ, ಮತ್ತು ಅವನು ಅದರ ಹೊಣೆಗಾರಿಕೆಯನ್ನು ಹೊತ್ತಾಗ ಮಾತ್ರ ನಮಗೆ ಸಾಧ್ಯವಾಗತ್ತಷ್ಟೇ. ಆ ರೀತಿ ನಾವು ಯಾವಾಗ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ, ದೇವರೇ ನೀನು ನಡೆಸು ಅಂತ ಕೇಳ್ತೇವೆ, ಅವಾಗ ಹೊರಗಿನಿಂದ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ದೇವರು ವಹಿಸಿಕೊಳ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಜ್ಞಕೃತ ಹೊರಗಿನಿಂದ ಜವಾಬ್ದಾರಿಯನ್ನು ವಹಿಸಿಕೊಳ್ತಾನೆ, ಅಷ್ಟಕ್ಕೆ ಸಾಕಾಗುವುದಿಲ್ಲ. ಮತ್ತು ನಾವು ಯಾವುದೇ ವಿಧವಾದ ಭಗವಂತನ ಆರಾಧನೆಯನ್ನು ಮಾಡಬೇಕಾದ್ರೆ ನಮ್ಮೊಳಗೆ ಕೂತು ಅವನೇ ಮಾಡಿಸಬೇಕು. ದೇವರು ಹೌದು ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ ಅಂತೇಳಿದರೆ ತಾನು ಸುಮ್ಮನೆ ಕೂತು ನಮ್ಮಿಂದ ಮಾಡಿಸೋಲ್ಲ, ಮತ್ತು ಅವನೇ ಮಾಡ್ತಾನೆ. ಈಗ ನಾನು ದೇವರ ಪೂಜೆ ಮಾಡ್ತೇನೆ ಅಂತ ಹೇಳಿದರೆ ನನ್ನೊಳಗೆ ಅದೇ ದೇವರು ಕೂತು ಪೂಜೆ ಮಾಡ್ತಾನೆ. ಅವನು ಪೂಜೆಯನ್ನು ಮಾಡಿದರೆ ನಾನು ಮಾಡ್ತೇನೆ ಅಷ್ಟೆ. ಯಾವ ರೀತಿ ಅಪ್ಪ ಮಗುವಿನ ಕೈಯನ್ನು ಹಿಡ್ಕೊಂಡು ಬರೆಸ್ತಾನೆ ಅ ಇ ಅಂತ. ವಾಸ್ತವಿಕವಾಗಿ ಮಗುವಿಗೆ ಬರೀಲಿಕ್ಕೆ ಬರೋಲ್ಲ, ಅಪ್ಪ ಬರೆಸಿದರೆ ಮಾತ್ರ ಬರೀಲಿಕ್ಕೆ ಬರುವುದು. ಹಾಗೆಯೇ ಭಗವಂತ ತಾನು ಮಾಡಿ ನಮ್ಮಿಂದ ಮಾಡಿಸ್ತಾನೆ. ಅಪ್ಪ ತಾನು ಬರೆದು ಮಗುವಿನಿಂದ ಬರೆಸಿದ ಹಾಗೆ. ಅದಕ್ಕೋಸ್ಕರ ದೇವರು ಯಜ್ಞಕೃತ, ಒಳಗೆ ಕೂತು ಯಜ್ಞ ಮಾಡುವವನು ಯಾರನ್ನ? ಅವನನ್ನೇ ಕುರಿತು, ಆ ದೇವರನ್ನೇ ಕುರಿತು ದೇವರೇ ಒಳಗಿನಿಂದ ಯಜ್ಞ ಮಾಡ್ತಾನೆ, ನಮ್ಮಿಂದ ಮಾಡಿಸ್ತಾನೆ. ಅದಕ್ಕೆ ಅವನಿಗೆ ಯಜ್ಞಕೃತ್ ಅಂತ ಕರೀತಾರೆ. ಮುಂದೆ ಯಜ್ಞಿ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಿನೇ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ವಾಸ್ತವಿಕವಾಗಿ ಇಲ್ಲಿ ಯಜ್ಞಿ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂದರೆ ಯಜ್ಞ ಉಳ್ಳವನು ಅಂತ. ಯಜ್ಞ ಉಳ್ಳವನು ಅಂತ ಹೇಳಿದರೆ ಎಲ್ಲ ವಿಧವಾದಂತಹ ಯಜ್ಞವನ್ನೂ ಉಳ್ಳವನು ದೇವರು ಅಂತ. ಅಂದರೆ ಯಜ್ಞ ಉಳ್ಳವನು ಅಂತ ಹೇಳಿದರೆ ಸಮಸ್ತ ಯಜ್ಞದ ಇವನೇ ಅಧಿಕಾರಿ, ಒಡೆಯ. ನಾವು ಯಾವುದೇ ಒಂದು ದೇವರ ಆರಾಧನೆ ಅಂತ ಮಾಡಬೇಕಾದ್ರೆ ಅಲ್ಲಿ ಭಗವಂತ ಬೇಕೇ ಬೇಕು. ಭಗವಂತ ಇಲ್ಲದೇ ಇದ್ದರೆ ನಮಗೆ ಯಜ್ಞ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಯಾವುದೇ ಒಂದು ದೇವರ ಪೂಜೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ವಿಷ್ಣುವನ್ನು ಬಿಟ್ಟು, ನಾರಾಯಣನನ್ನು ಬಿಟ್ಟು ನಾವು ಯಾವುದೇ ಒಂದು ಪೂಜೆ ಮಾಡ್ತೇವೆ, ಯಾವುದೇ ಒಂದು ಯಜ್ಞ ಮಾಡ್ತೇವೆ, ಯಾವುದೇ ಒಂದು ವ್ರತ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಆಗುವುದೇ ಇಲ್ಲ. ಯಾಕಂದರೆ ಇವನೇ ಯಜ್ಞಿ, ಸಮಸ್ತ ಯಜ್ಞದ ಒಡೆಯನಾಗಿರುವಂಥವನು, ಸಮಸ್ತ ಯಜ್ಞಕ್ಕೆ ಸಂಬಂಧಪಟ್ಟಾಗಿರುವಂಥವನು. ಅದಕ್ಕಾಗಿ ಅವನನ್ನು ಯಜ್ಞಿ ಅಂತ ಕರೀತಾರೆ ಭಗವಂತನನ್ನು. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಿನೇ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಮುಂದಿನದ್ದು ಯಜ್ಞಭುಕ್, ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಭುಜೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನಿಗೆ ಯಜ್ಞಭುಕು ಅಂತ ಕರೀತಾರೆ ಅಂತ ಹೇಳಿದರೆ ಎಲ್ಲ ಯಜ್ಞದಲ್ಲೂ ಕೂಡ ಕೂತು ದೇವರು ಉಣ್ತಾನೆ, ಉಣ್ಣುವವನು ಅವನೇ. ಇದನ್ನೇ ಹೇಳ್ತಾನೆ, ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭರೇವಚ. ನೀವು ಯಾರನ್ನೇ ಕುರಿತು ಹೋಮ ಮಾಡಿ ಆ ಹೋಮದಲ್ಲಿ ಕೂತು, ಆ ಹೋಮದಲ್ಲಿ ನೀವೇನು ಆಹುತಿಯನ್ನು ಕೊಡ್ತೀರಿ ಅದನ್ನು ಸ್ವೀಕಾರ ಮಾಡುವವನು ನಾನೇ, ಆ ಒಳಗೆ ಕೂತು ಪ್ರತಿಯೊಂದು ಯಜ್ಞದಲ್ಲೂ ಕೂಡ. ಅಷ್ಟು ಮಾತ್ರ ಅಲ್ಲ, ಯಜ್ಞ ಭುಕ್ಕು ಅಂತ ಹೇಳಿದರೆ ಉಳಿದ ದೇವತೆಗಳಿಗೆ ಉಣ್ಣಿಸುವವನೇ ಇವನೇ ದೇವರೇ. ಇವಾಗ ನಾವೊಂದು ಗಣಪತಿ ಹೋಮ ಮಾಡ್ತೇವೆ, ಆ ಗಣಪತಿ ಹೋಮದಲ್ಲಿ ಗಣಪತಿ ದೇವತೆಗೆ ಉಣ್ಣಿಸುವವನು ಇವನೇ ದೇವರೇ. ಆ ಗಣಪತಿಯ ಒಳಗೆ ಕೂತು ಉಣ್ಣುವವನು ಇವನೇ, ಇವನೇ ಉಣ್ಣುವವನು ಇವನೇ ಉಣ್ಣಿಸುವವನು, ಎರಡೂ ದೇವರೇ ಮಾಡ್ತಾನೆ ಪ್ರತಿಯೊಂದು ಕಡೆಯಲ್ಲೂ ಕೂಡ. ಅಲ್ಲ ಯಾಕೆ ಅಂತ ಹೇಳಿದರೆ ಆಯಾ ದೇವತೆಗಳಿಗೆ ತಾವೇ ಸ್ವತಂತ್ರವಾಗಿ ಉಣ್ಲಿಕ್ಕೆ ಬರುವುದಿಲ್ಲ, ಮತ್ತು ಇವನು ಕೊಟ್ಟರೆ ಅವರಿಗೆ ಸಿಗುತ್ತದೆ. ಇದು ಹೇಗೆ ಅಂತ ಹೇಳಿದರೆ ಭಾಗವತ ಸ್ಪಷ್ಟವಾಗಿ ಹೇಳ್ತದೆ, ಯಥಾ ತರೋರ್ ಮೂಲ ನಿಸೀಚನೇನ ತೃಪ್ಯಂತಿ ಸ್ಕಂದ ಭುಜೋಪಶಾಖಾ ಅಂತ. ನಾವು ಮರದ ಬೇರಿಗೆ ನೀರನ್ನು ಹಾಕಿದರೆ ಆ ಮರದ ಬೇರು ಇಡೀ ಮರದ ಎಲ್ಲ ಟೊಂಗೆ, ಟಿಸಿಲು, ಎಲೆ, ಹಣ್ಣು ಎಲ್ಲದಕ್ಕೂ ನೀರನ್ನು ಉಣಿಸ್ತದೆ. ಉಣಿಸ್ತದೆ ಅಂತ ಹೇಳಿದರೆ ಹೇಗೆ ಅಂತ ಹೇಳಿದರೆ ನೋಡಿ, ಬೇರಿನಲ್ಲಿ ನೀರು ಹೀರ್ಕೊಳ್ತದೆ, ಅಂದರೆ ಬೇರಿಗೆ ನೀರನ್ನು ಹೀರುವ ಶಕ್ತಿ ಇದೆ. ಬರೀ ನೀರನ್ನು ಹೀರಿದರೆ ಸಾಕಾಗೋದಿಲ್ಲ, ಮತ್ತು ಅದು ಮೇಲಕ್ಕೆ ಏರಬೇಕು. ನಿಮಗೆ ಒಂದು 500 ಅಡಿ ಎತ್ತರದ ಮರ ಇದೆ ಅಂತ ಹೇಳಿದ್ರೆ ಆ ಎತ್ತರದಲ್ಲಿರುವ ಕಡೆಯ ತುದಿಯ ಎಲೆಗೂ ಕೂಡ ನೀರು ಸಿಗಬೇಕು ಅಂತ ಹೇಳಿದರೆ ಅಷ್ಟು ಮೇಲಕ್ಕೆ ಪ್ರೆಷರ್, ಅಂದರೆ ಒತ್ತಡದಿಂದಾಗಿ ನೀರು ಮೇಲಕ್ಕೆ ಹೋಗಬೇಕು. ಬೇರು ತಾನು ಹೀರಿಕೊಂಡ ನೀರು ಅಷ್ಟು ಎತ್ತರದವರೆಗೆ ಹೋಗಬೇಕು. ಅದು ಹೇಗೆ ಹೋಗ್ತದೆ? ಎಲೆಯ ಸಾಮರ್ಥ್ಯದಿಂದ ಹೋಗ್ತದ? ಎಲೆಗೆ ನೀರನ್ನು ಎಳೆಯುವ ಸಾಮರ್ಥ್ಯ ಇದೆಯಾ? ಕಾಂಡಕ್ಕೆ ನೀರನ್ನು ಎಳೆಯುವ ಸಾಮರ್ಥ್ಯ ಇದೆಯಾ? ಹಣ್ಣಿಗೆ ನೀರನ್ನು ಎಳೆಯುವ ಸಾಮರ್ಥ್ಯ ಇದೆಯಾ? ಇಲ್ಲ, ಅದು ಯಾವುದಕ್ಕೂ ಇಲ್ಲ.
ಮತ್ತು ಒಂದು ಮರದಲ್ಲಿ ಆ ಎಲ್ಲದಕ್ಕೂ ನೀರನ್ನು ಮುಟ್ಟಿಸಬೇಕು ಅಂತ ಹೇಳಿದರೆ ಆ ನೀರನ್ನು ಮೇಲಕ್ಕೆ ಎತ್ತುವ ಶಕ್ತಿ ಇರುವುದು ಬೇರಿಗೆ ಮಾತ್ರ. ಅಂದರೆ ಬೇರು ಆ ಫೋರ್ಸಲ್ಲಿ ನೀರನ್ನು ಮೇಲಕ್ಕೆ ಎತ್ತುತ್ತದೆ. ಯಾವ ರೀತಿ ಇದು ಪಂಪಿನಿಂದ ನೀರನ್ನು ಎತ್ತಿದಾಗೆ, ಪಂಪಿನಿಂದ ನಾವು ಬಾವಿಯಿಂದ ನೀರನ್ನು ಎತ್ತಿದಾಗ ಅದು 50 ಅಡಿ ಮೇಲೆ ಇರುವ ಟ್ಯಾಂಕಿನವರೆಗೂ ಏರ್ತದೆ. ಆ ರೀತಿ ಬೇರಿಗೆ ಆ ಶಕ್ತಿ ಇದೆ. ಬೇರು ಎಲ್ಲದಕ್ಕೂ ನೀರನ್ನು ಮುಟ್ಟಿಸ್ತದೆ, ತಾನು ನೀರನ್ನು ಹೀರ್ಕೊಳ್ತದೆ. ಅಂದರೆ ಬೇರು ತನಗೂ ನೀರನ್ನು ಹೀರ್ಕೊಳ್ತದೆ, ಉಳಿದ ಎಲ್ಲದಕ್ಕೂ ನೀರನ್ನು ಕೊಡುತ್ತದೆ. ಹೇಗೆಂದರೆ ಮೊದಲು ತಾನು ನೀರು ಹಿಡ್ಕೊಂಡು ನಂತರ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕೊಡುತ್ತದೆ. ಅದೇ ರೀತಿ ಭಗವಂತ, ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಿದರೂ ಬೇರಿನ ಸ್ಥಾನದಲ್ಲಿರುವಂತಹ ಭಗವಂತ ತಾನು ಎಲ್ಲವನ್ನು ಹೀರ್ಕೊಳ್ತಾನೆ. ಅಂದರೆ ನಾವು ಆ ಯಜ್ಞದಲ್ಲಿ ಕೊಟ್ಟ ಎಲ್ಲ ಆಹುತಿಗಳನ್ನು ತಾನು ಸ್ವೀಕಾರ ಮಾಡ್ತಾನೆ. ಬೇರಿದ್ದ ಹಾಗೆ ಬೇರು ನಾವು ಏನು ಬುಡದಲ್ಲಿ ಹಾಕ್ತೇವೆ ನೀರನ್ನು ಎಲ್ಲವನ್ನು ತಾನು ಹೀರ್ಕೊಳ್ತದೆ. ತನಗೆ ಎಷ್ಟು ಬೇಕೋ ಅಷ್ಟೇ ಅಲ್ಲ, ಮತ್ತು ಹೀರ್ಕೊಂಡು ಏನು ಮಾಡ್ತದೆ ಅಂದರೆ ಇದು ಒಂದು ಕಾಂಡಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ, ಎಲೆಗೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ, ಹೂವಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ, ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ತದೆ. ಈ ರೀತಿ ಆಯಾಯ ಭಾಗಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ನೀರನ್ನು ಕೊಡುತ್ತದೆ. ಹಾಗೆಯೇ ಭಗವಂತ ನಾವು ನಡೆಸುವ ಎಲ್ಲ ವಿಧವಾದ ಯಜ್ಞದಲ್ಲಿ ಮೊದಲು ತಾನದನ್ನು ಸ್ವೀಕಾರ ಮಾಡಿ ನಂತರ ಆಯಾ ದೇವತೆಗಳಿಗೆ ಎಷ್ಟು ಕೊಡಬೇಕೋ ಆ ಭಾಗವನ್ನು ಕೊಡ್ತಾನೆ. ಹೀಗೆ ಉಳಿದ ದೇವತೆಗಳಿಗೆ ಉಣ್ಣಿಸುವವನು ಇವನೇ, ಉಣ್ಣುವವನು ಇವನೇ. ಇದು ಎಚ್ಚರ ನಮಗೆಲ್ಲ ಕಡೆಯೂ ಕೂಡ ಬೇಕಾದದ್ದು. ನಾವು ಯಾವುದೇ ಪೂಜೆ ಮಾಡಲಿ, ಯಾವುದೇ ಯಜ್ಞ ಮಾಡಲಿ, ಮುಖ್ಯವಾಗಿ ಅದು ದೇವರೇ ಸ್ವೀಕಾರ ಮಾಡೋದು, ವಿಷ್ಣುವೇ ಸ್ವೀಕಾರ ಮಾಡೋದು, ಅದನ್ನು ಮತ್ತೆ ಉಳಿದವರಿಗೆ ಕೊಡುವಂಥದ್ದು. ಇದನ್ನಲ್ಲಿ ಸ್ಪಷ್ಟ ಹೇಳ್ತಾರೆ. ಅದರಿಂದಾಗಿ ಅವನಿಗೆ ಯಜ್ಞ ಭುಕ್ಕು ಅಂತ ದೇವರಿಗೆ ಹೆಸರು. ನಂತರ ಯಜ್ಞ ಸಾಧನ ಅಂತ ಕರೆಯಲ್ಪಡ್ತದೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞ ಸಾಧನಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ಯಜ್ಞ ಸಾಧನ ಅಂತ ಕರೀತಾರೆ ಅಂತ ಹೇಳಿದರೆ, ಯಜ್ಞವನ್ನು ಸಾಧಿಸುವವನವನೇ, ಭಗವಂತನೇ ಅಂತ ಹೇಳಿದರೆ, ನಾವು ಏನಾದರೂ ಯಜ್ಞವನ್ನು ಮಾಡ್ತೇವೆ, ಯಾವುದೇ ಒಂದು ಯಜ್ಞವನ್ನು ಮಾಡ್ತೇವೆ, ಆ ಯಜ್ಞ ನಡೀತಾ ಇದೆ, ನಡೆಯಿತು ಯಾರಿಂದಾಗಿ? ನನ್ನಿಂದಾಗಲ್ಲ, ದೇವರಿಂದಲೇ. ಆ ದೇವರೇ ಆ ಯಜ್ಞವನ್ನು ನಡೆಸಿದವನು. ನಾನು ಮಾತ್ರ ಭ್ರಮಿಸಿದೆ ಅಷ್ಟೇ, ನಾನೇನು ಮಾಡಿದವನು, ಯಜ್ಞ ನಾನೇ ಮಾಡಿದವನು, ನನ್ನಿಂದಲೇ ಆಗಿದ್ದು, ನಾನಿಲ್ದಿರ ಆಗ್ತಾನೇ ಇರಲಿಲ್ಲ ಅಂತ. ಇಲ್ಲ, ಖಂಡಿತ ನಮ್ಮಿಂದಲ್ಲ ಆದದ್ದು, ಮತ್ತು ಆ ಭಗವಂತನಿಂದಾಗಿ ಆಗಿದ್ದು, ಅವನೇ ನಡೆಸಿದವನು. ಅದಕ್ಕೆ ಅವನು ಯಜ್ಞ ಸಾಧನ, ಯಜ್ಞವನ್ನು ಸಾಧಿಸುವವನು, ಯಜ್ಞವನ್ನು ನಡೆಸುವವನು. ಅಷ್ಟು ಮಾತ್ರ ಅಲ್ಲ, ಯಜ್ಞಾಂತ ಕೃತ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಾಂತ ಕೃತೆ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದ್ರೆ ಏನು ಯಜ್ಞಾಂತ ಕೃತ ಅಂತ ಹೇಳಿದರೆ, ಹೀಗೆ ಒಂದು ಯಜ್ಞಕ್ಕೆ, ಒಂದು ದೇವರ ಆರಾಧನೆಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದರಲ್ಲೂ ದೇವರು ಕೂತಿರ್ತಾನೆ. ಹೊರಗಿನಿಂದ ರಕ್ಷಣೆಯನ್ನು ಮಾಡ್ತಾನೆ, ಒಳಗಿನಿಂದ ಮಾಡಿಸ್ತಾನೆ, ಅದನ್ನು ನಡೆಸ್ಕೊಂಡು ಹೋಗ್ತಾನೆ, ಮುಗಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಜ್ಞ, ಆ ಯಜ್ಞದ ಅಂತ ಹೇಳಿದರೆ ಯಾರು ಅದನ್ನು ನಾಶ ಮಾಡಲಿಕ್ಕೆ ಬರ್ತಾರೆ? ನಾವೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದರೆ ಅದರ ಹಿಂದೆ ದುಷ್ಟಶಕ್ತಿಗಳು 1000 ಇರ್ತವೆ. ತಡೆಯನ್ನು ಒಡ್ಲಿಕ್ಕೋಸ್ಕರ, ಅಡ್ಡಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಅಂತಹ ದುಷ್ಟಶಕ್ತಿಗಳನ್ನು ಕೃಂತತಿ, ನಾಶ ಮಾಡ್ತಾನಂತೆ ದೇವರು. ಹಾಗಿದ್ರೆ ಮಾತ್ರ ನಮಗೊಂದು ಯಜ್ಞ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ದೇವರ ಆರಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎಲ್ಲಿವರೆಗೆ ಅಂದರೆ ದುಷ್ಟಶಕ್ತಿಗಳು ಹೊರಗಿನಿಂದಲೇ ಆಕ್ರಮಣ ಮಾಡಬೇಕು ಅಂತಿಲ್ಲ. ವಿಶ್ವಾಮಿತ್ರರ ಯಜ್ಞಕ್ಕೆ ಮಾರೀಚ ಸುಬಾಹು ಯಾವ ರೀತಿ ಅಡ್ಡಿ ಒಡ್ಡಿದ್ರು ಹೊರಗಿನಿಂದ, ಹಾಗೆ ಮಾಡಬೇಕು ಅಂತಿಲ್ಲ. ಮತ್ತು ಒಳಗಿನಿಂದ ಬಂದು ನಮ್ಮ ಮನಸ್ಸನ್ನು ಕೆಡಿಸ್ಬೋದು, ಬುದ್ಧಿಯನ್ನು ಕೆಡಿಸ್ಬೋದು, ಒಳಗಿನಿಂದಲೂ ಹಾಳು ಮಾಡಲಿಕ್ಕೆ ಸಾಧ್ಯ ಇದೆ ದೈತ್ಯರಿಗೆ. ಹೀಗೆ ಒಳಗಿನಿಂದ ನಾವು ನಡೆಸುವ ದೇವರ ಆರಾಧನೆ ಹಾಳಾಗದ ಹಾಗೆ, ಹೊರಗಿನಿಂದ ಯಾವುದೇ ವಿಧವಾದ ತೊಂದರೆ ಆಗದ ಹಾಗೆ ಸಂಪೂರ್ಣ ನೋಡಿಕೊಳ್ಳುವವನು ಯಾರು ಅಂದರೆ ದೇವರು. ಅದಕ್ಕಾಗಿಯೇ ಆ ಭಗವಂತ ಯಜ್ಞಾಂತಕೃತ. ನಂತರ ಯಜ್ಞಗುಹ್ಯಂ ನಮಸ್ಕಾರ ಮಾಡಬೇಕಾದ್ರೆ ಯಜ್ಞಗುಹ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಇಷ್ಟೆಲ್ಲ ದೇವರು ಮಾಡ್ತಾನೆ, ಪ್ರತಿಯೊಂದರಲ್ಲೂ ಕೂತಿದ್ದಾನೆ, ಪ್ರತಿಯೊಂದನ್ನು ನಡೆಸ್ತಾನೆ, ಕೊನೆಗೊಳಿಸ್ತಾನೆ, ಎಲ್ಲ ಮಾಡ್ತಾನೆ. ಇಷ್ಟಾದರೂ ಕೂಡ ಆ ಯಜ್ಞದಲ್ಲಿ ಗುಟ್ಟಾಗಿ ಕೂತಿರುವವನು ಯಾರು ಅಂದರೆ ದೇವರಂತೆ. ಯಜ್ಞಗುಹ್ಯ, ಯಜ್ಞದಲ್ಲಿರುವ ಗುಟ್ಟಾದ ವ್ಯಕ್ತಿ ಇವನು. ಅಂದರೆ ಗೊತ್ತಾಗೋಲ್ಲ ನಮಗೆ. ನಾವೇನು ತಿಳ್ಕೊಳ್ತೇವೆ ಅಂದರೆ ಯಜ್ಞದಲ್ಲಿ ಯಾರ್ಯಾರೋ ದೇವತೆಗಳು ಬರ್ತಾರೆ, ಯಾರ್ಯಾರೋ ದೇವತೆಗಳಿಗೆ ಆಹುತಿಯನ್ನು ಕೊಡ್ತೇವೆ, ಮತ್ತು ಯಾರ್ಯಾರೋ ದೇವತೆಗಳನ್ನು ಕುರಿತು ನಾವು ಹೋಮ ಮಾಡ್ತೇವೆ. ಇಲ್ಲಿ ಏನ್ರಿ, ಇಲ್ಲಿ ವಿಷ್ಣುವಿನದ್ದು ಏನು ಪಾತ್ರ ಇದೆ? ಎಲ್ಲ ಕಡೆ ವಿಷ್ಣು 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 ಅಂತ ಹೇಳ್ತೀರಲ್ಲ, ಎಲ್ಲಿದ್ದಾರೆ ನಾರಾಯಣ ಅಲ್ಲಿ? ಇವಾಗ ಒಂದು ಗಣಪತಿ ಹೋಮ ಮಾಡಿದ್ರೆ ಅಲ್ಲಿ ವಿಷ್ಣು ಆಗಬೇಕು. ನಾವೊಂದು ಇವಾಗ ಶಿವನನ್ನು ಕುರಿತು ಹೋಮ ಮಾಡ್ತೇವೆ, ವಿಷ್ಣು ಆಗಬೇಕು. ಚಂಡಿಕಾ ಹೋಮ ಮಾಡ್ತೇವೆ, ವಿಷ್ಣು ಆಗಬೇಕು. ಈ ರೀತಿಯೆಲ್ಲ ಪ್ರಶ್ನೆ ಬರ್ಬೋದು. ಯಾಕಂದರೆ
ಅಲ್ಲಿ ಎಲ್ಲಿಯೂ ಕೂಡ ದೇವರು ತನ್ನ ಇರುವಿಕೆಯನ್ನು ತೋರಿಸುವುದೇ ಇಲ್ಲ. ಗೊತ್ತಿರುವವರಿಗೆ ಮಾತ್ರ ಗೊತ್ತಿದೆ ಅಷ್ಟೇ, ಅಲ್ಲಿ ವಿಷ್ಣು ಇದ್ದಾನೆ ಅಂತ. ಗೊತ್ತಿಲ್ಲದವರಿಗೆ ಗೊತ್ತಿಲ್ಲೇ ಇಲ್ಲ, ಗೊತ್ತಾಗುವುದೂ ಇಲ್ಲ. ಯಾಕಂದರೆ ದೇವರು ಗುಟ್ಟಾಗಿರ್ತಾನೆ. ಎಲ್ಲ ಕಡೆಯೂ ಕೂಡ ಯಜ್ಞದಲ್ಲಿ ಗುಟ್ಟಾಗಿದ್ದು ತಾನು ನಡೆಸ್ಕೊಂಡು ಹೋಗ್ತಾನೆ. ಅದಕ್ಕೆ ಆ ಭಗವಂತನನ್ನು ಯಜ್ಞಗುಹ್ಯ ಅಂತ ಕರೀತಾರೆ. ನಂತರ ಆ ಭಗವಂತನಿಗೆ ಅನ್ನಾದ ಅಂತ ಹೆಸರು. ನಮಸ್ಕಾರ ಮಾಡಬೇಕಾದ್ರೆ ಅನ್ನಮ್ಮ ಅಂತ ದೇವರಿಗೆ ಹೆಸರು. ಅನ್ನಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದ್ರೆ. ಯಾಕೆ ದೇವರನ್ನು ಅನ್ನ ಅಂತ ಕರೀತಾರೆ? ನಾವು ಈ ಜಗತ್ತಿನಲ್ಲಿ ಹೇಳ್ತೇವೆ ಉಣ್ಣುವ ಅನ್ನ. ಆ ಉಣ್ಣುವ ಅನ್ನಕ್ಕೆ ಯಾಕೆ ಅನ್ನ ಅಂತ ಕರೀತಾರೆ ಅಂತ ಹೇಳಿದರೆ, ಅದ್ಯತೆ ಅತ್ತಿಚ ಭೂತಾನಿ, ನಾವು ಯಾವುದನ್ನು ನಂಬಿ ಬದುಕುತ್ತಾ ಇದ್ದೇವೋ ಅದು ಅನ್ನ, ಆಹಾರ ಪದಾರ್ಥ. ಆಹಾರ ಪದಾರ್ಥವನ್ನು ನಂಬಿ ನಾವು ಬದುಕುತ್ತಾ ಇದ್ದೇವೆ. ಯಾಕಂದರೆ ಅದು ಇಲ್ದಿರ ನಮ್ಮ ಬದುಕಾಗೋಲ್ಲ. ಹಾಗೆ ದೇವರ ಅನ್ನ, ಯಾಕಂದರೆ ದೇವರನ್ನು ನಂಬಿ ಬದುಕುತ್ತಾ ಇದ್ದೇವೆ. ಯಾವ ರೀತಿ ಈ ಅನ್ನ ಇಲ್ಲದೆ ನಾವು ಬದುಕಲಾರವೋ ಹಾಗೆ ಭಗವಂತನಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ಅವಶ್ಯಕವಾಗಿರುವ ಅನ್ನವನ್ನು ಬಿಟ್ಟ, ಆಹಾರವನ್ನು ಬಿಟ್ಟ ವ್ಯಕ್ತಿ ಸಾಯುವಂತೆ ದೇವರನ್ನು ಬಿಟ್ಟ ವ್ಯಕ್ತಿ ನಾಶ ಆಗಿ ಹೋಗ್ತಾನೆ. ಅಷ್ಟು ಮುಖ್ಯವಾಗಿ ಆಶ್ರಯಿಸಬೇಕಾದವನು, ನಂಬಬೇಕಾದವನು. ಅದಕ್ಕೆ ಭಗವಂತನನ್ನು ಅನ್ನ ಅಂತ ಕರೀತಾರೆ. ಮುಂದಿನದ್ದು ಅನ್ನಾದ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಅನ್ನಾದಾಯ ನಮಃ ಅಂತ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ಭಗವಂತನನ್ನು ಅನ್ನಾದ ಅಂತ ಕರೀತಾರೆ ಅಂತ ಹೇಳಿದರೆ, ಅನ್ನ ಅಂತ ಹೇಳಿದರೆ ವಾಸ್ತವಿಕವಾಗಿ ಪ್ರತಿಯೊಂದು ಆಹಾರ ಪದಾರ್ಥಗಳು ಅದರ ಸಾರ ಭಾಗ ಏನಿದೆ ಅದನ್ನು ಅತ್ತಿ ಸ್ವೀಕಾರ ಮಾಡ್ತಾನಂತೆ ದೇವರು. ನಾವೇನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದರೆ ಆಹಾರ ನಾವು ಮಾತ್ರ ತಿಂತೇವೆ ಅಂತ. ನಾವು ಮಾತ್ರ ತಿನ್ನೋದಾಗಿದ್ದರೆ ದೇವರಿಗೆ ನೈವೇದ್ಯ ಯಾಕೆ ಮಾಡಬೇಕು? ಯಾಕಂದರೆ ದೇವರಿಗೆ ನೈವೇದ್ಯ ಮಾಡೋದು ಅಂತ ಹೇಳಿದ್ರೆ ದೇವರು ತಿಂತಾನೆ ಅಂತ ತಾನೆ. ದೇವರು ತಿನ್ನೋದಿಲ್ಲ ಅಂತ ಆದರೆ ಯಾಕೆ ಅವನಿಗೆ ನಾವು ನೈವೇದ್ಯ ಮಾಡಬೇಕು? ಅಂದರೆ ಹೌದು, ತಿಂತಾನೆ ದೇವರು. ಹಾಗಿದ್ದರೆ ದೇವರು ತಿಂತಾನೆ ಅಂದರೆ ಅವನಿಗೆ ಹಸಿವಾಗಬೇಕಲ್ವ? ದೇವರಿಗೂ ಹಸಿವು ಬಾಯಾರಿಕೆ ಆಗಬೇಕು. ದೇವರಿಗೆ ಹಸಿವು ಬಾಯಾರಿಕೆ ಆಗತ್ತೆ ಅಂತ ಹೇಳೋಣ. ಹಸಿವು ಬಾಯಾರಿಕೆ ಆಗತ್ತೆ ಅಂದರೆ ದೇವರು ನಮ್ಮ ಹಾಗೆ ಹುಟ್ಟಿ ಬರಬೇಕು. ಯಾಕಂದರೆ ಹುಟ್ಟಿದವನಿಗೆ ಮಾತ್ರ ಹಸಿವು ಬಾಯಾರಿಕೆ, ಹುಟ್ಟಿದವನೊಂದು ದಿನ ಸಾಯಬೇಕು. ಹಾಗಿದ್ರೆ ದೇವರಿಗೂ ನಮ್ಮ ಹಾಗೆ ದೇವರಿಗೂ ಕೂಡ ಹುಟ್ಟು ಸಾವುಗಳಿದೆ, ಹಸಿವು ಬಾಯಾರಿಕೆಗಳಿದೆ. ಇಷ್ಟಿದ ಮೇಲೆ ರೋಗ ರುಜಿನಗಳಿದ್ದೇ ಇರಬೇಕಲ್ವ? ಈ ರೀತಿ ನಮಗೆ ಅನೇಕ ಸಂಶಯಗಳು ಬರಲಿಕ್ಕೆ ಸಾಧ್ಯ ಇದೆ. ಆದರೆ ಹೌದು, ದೇವರು ತಿಂತಾನೆ ಆಹಾರವನ್ನು ಅಂತ ಹೇಳೋದೇನೋ ಸರಿ, ಆದರೆ ನಾವು ತಿಂದಾಗ ತಿನ್ನೋದಲ್ಲ, ನಾವು ತಿನ್ನುವುದಲ್ಲ ದೇವರು. ಮತ್ತು ದೇವರು ತಿನ್ನುವ ಆಹಾರವೂ ಬೇರೆ, ದೇವರು ತಿನ್ನುವ ಆಹಾರದ ಕ್ರಮವೂ ಬೇರೆ. ಯಾವುದು ಅಂತ ಹೇಳಿದರೆ, ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಒಂದು ಸಾರ ಅಂತಿದೆ, ಸೂಕ್ಷ್ಮವಾದ ಸಾರ ಇದೆ. ಆ ಸಾರ ಪದಾರ್ಥವನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ. ನಾವು ಆ ಸಾರವನ್ನಲ್ಲ, ಮತ್ತು ಅದರೊಟ್ಟಿಗಿರುವ ಅಸಾರವನ್ನು ಸ್ವೀಕಾರ ಮಾಡ್ತೇವೆ. ಹೇಗೆ ಅಂತ ಹೇಳಿದರೆ, ಈಗ ಒಂದು ಕಿತ್ತಳೆ ಹಣ್ಣು, ಆ ಕಿತ್ತಳೆ ಹಣ್ಣನ್ನು ನಾವು ಸ್ವೀಕಾರ ಮಾಡ್ತೇವೆ. ಯಾಕಂದರೆ ಆ ಹೊರಗಿನ ಸಿಪ್ಪೆಯನ್ನು ತೆಗಿತೇವೆ, ಒಳಗಿನ ಬೀಜವನ್ನು ತೆಗಿತೇವೆ, ಮತ್ತು ಉಳಿದದನ್ನು ತಿಂತೇವೆ. ವಾಸ್ತವಿಕವಾಗಿ ಅಲ್ಲಿ ಬರೀ ರಸ ಮಾತ್ರ ಇರೋದಲ್ಲ, ರಸದೊಟ್ಟಿಗೆ ಕಸವೂ ಇದೆ ಸ್ವಲ್ಪ. ಅದು ಹೇಗೆ ಅಂತ ಹೇಳಿದ್ರೆ, ಜ್ಯೂಸ್ ಮಾಡ್ತೇವಲ್ವ, ಜ್ಯೂಸ್ ಮಾಡಿದರೆ ಕಡೆಗೆ ಕೆಲವು ಉಳಿತದೆ, ಅಂದರೆ ರಸ ಹೋದ ಮೇಲೂ ಕೂಡ ಅಲ್ಲಿ ಉಳಿತದೆ ಕೆಲವು. ಇದೇನೆಂದರೆ ಇದು ಕಸದಾಗಿರುವಂಥದ್ದು, ಅದನ್ನು ಒಟ್ಟಿಗೆ ತಿಂತೇವೆ. ಒಂದೊಮ್ಮೆ ಆ ಜ್ಯೂಸ್ ಇದೆಯಲ್ವ, ಆ ಜ್ಯೂಸನ್ನು ಕೂಡ ನೀವು ಇನ್ನೂ ಕಾನ್ಸಂಟ್ರೇಟ್ ಮಾಡಿ, ಅಂದರೆ ಇನ್ನೂ ಅದರ ರಸವನ್ನು ತೆಗೆದು ಕಡೆಗೆ ಮಾಡಿ ಅದನ್ನು. ಅವಾಗೇನೆಂದರೆ ಅದರಲ್ಲೂ ನೀರಿನಂಶ ಇದೆ, ಆ ನೀರಿನಂಶ ಹೋದ್ಮೇಲೆ ಮತ್ತೆ ಉಳಿಯುವಂಥದ್ದು ನಿಜವಾದ ಸಾರ. ಅದನ್ನು ಇನ್ನೂ ನೀವು ಸೂಕ್ಷ್ಮ ಮಾಡಿ, ಮತ್ತು ಅದರಲ್ಲಿ ಸೂಕ್ಷ್ಮವಾದ ಸಾರ ಸಿಗತ್ತೆ. ಹೀಗೆ ಯಾವುದೇ ಒಂದು ದೋಷ ಇಲ್ಲದೇ ಇರುವಂತಹ ಅತ್ಯಂತ ಸೂಕ್ಷ್ಮವಾದ ನಿಜವಾದ ಸಾರ, ಅತ್ಯಂತ ಸೂಕ್ಷ್ಮವಾದದ್ದು ನಿಜವಾದ ಸಾರ ಪ್ರತಿಯೊಂದರಲ್ಲೂ, ಅದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಅದು ಹೇಗೆ ಸ್ವೀಕಾರ ಮಾಡ್ತಾನೆ? ನಮ್ಮ ಹಾಗೆ ಅಂತಲ್ಲ. ಮತ್ತು ಕೇವಲ ನೋಡಿದರೆ ಸಾಕು, ದೇವರು ಕಣ್ಣಿನಿಂದ ಸ್ವೀಕಾರ ಮಾಡ್ತಾನೆ, ಮೂಗಿನಿಂದ ಸ್ವೀಕಾರ ಮಾಡ್ತಾನೆ, ಬಾಯಿಯಿಂದ ಸ್ವೀಕಾರ ಮಾಡ್ತಾನೆ. ಈ ಮೂರರಿಂದಲೂ, ಅಂದರೆ ಅದರ ಪರಿಮಳ, ದೇವರು ಮೂಸಿದ ಅದು ದೇವರು ಸ್ವೀಕಾರ. ಮತ್ತು ಬಾಯಿಯಿಂದ ಅದರ ಸೂಕ್ಷ್ಮ ರಸವನ್ನು ತಾನು ಸ್ವೀಕಾರ ಮಾಡೋದು, ಅದೇ ಶುಭರಸ ಅಂತ ಕರೀತಾರೆ. ಅದನ್ನು ಸ್ವೀಕಾರ ಮಾಡಿದ ನೈವೇದ್ಯ ಆಗೋಯ್ತು. ನಮ್ಮ ಹಾಗೆ ಗಂಟೆ ಕಟ್ಟಲೆ ಕೂತ್ಕೊಂಡು ದೇವರು ತಿನ್ನೋಲ್ಲ, 5 ನಿಮಿಷ ಕೂತ್ಕೊಂಡು ದೇವರು ತಿನ್ನೋಲ್ಲ. ಇವಾಗ ನಾವು ದೇವರ ಮುಂದೆ ಒಂದು 4 kg ಅನ್ನವನ್ನು ಮಾಡಿಟ್ವು. ಒಂದೊಮ್ಮೆ ಯಾರಾದರೂ ಒಬ್ಬ ವ್ಯಕ್ತಿ 5 kg ಅನ್ನವನ್ನು ತಿನ್ನುವವನಿದ್ದ ಅಂತ ಹೇಳಿದರೆ ಅವನಿಗೆ ಕಡೆಯ ಪಕ್ಷ ಒಂದು 1/4 ಗಂಟೆ ಆದರೂ ಬೇಕಾಗುತ್ತೆ ಅಷ್ಟನ್ನು ಸ್ವೀಕಾರ ಮಾಡಬೇಕು ಅಂದರೆ. ಆದರೆ ಭಗವಂತ ಹಾಗಲ್ಲ.
ನೀವು 5 ಕೆ ಜಿ ಅಲ್ಲ 100 ಕೆ ಜಿಯ ಅನ್ನವನ್ನು ಮಾಡಿಟ್ಟರೂ ಕೂಡ 1 ಸೆಕೆಂಡಲ್ಲಿ ಸ್ವೀಕಾರ ಮಾಡ್ತಾನೆ ದೇವರು. ಒಂದೇ ಸೆಕೆಂಡಲ್ಲಿ ಸ್ವೀಕಾರ ಮಾಡ್ತಾನೆ. ಹೇಗಂತ ಹೇಳಿದರೆ ಅದೇ ಹೇಳಿದ ಅದರಲ್ಲಿರುವ ಸಾರವನ್ನು ಸ್ವೀಕಾರ ಮಾಡಿಬಿಡ್ತಾನೆ ದೇವರು. ಹೀಗೆ ಆ ದೇವರು ಸ್ವೀಕಾರ ಮಾಡುವ ವಿಧಾನವೂ ಬೇರೆ, ದೇವರು ಸ್ವೀಕಾರ ಮಾಡುವ ವಸ್ತುವು ಬೇರೆ. ಹಾಗಿದ್ರೆ ದೇವರು ಸ್ವೀಕಾರ ಮಾಡ್ತಾನೆ. ಯಾಕೋಸ್ಕರ? ನಮ್ಮ ಖುಷಿಗೋಸ್ಕರ. ಅದಕ್ಕೆ ದೇವರನ್ನು ಅನ್ನಾದ ಅಂತ ಕರೀತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಅನ್ನಾದಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ಮುಂದಿನ ಶ್ಲೋಕ, ಆತ್ಮಯೋನಿ ಸ್ವಯಂ ಜಾತೋ ವೈಖಾನ ಸಾಮಗಾಯನಃ ದೇವಕೀ ನಂದನ ಸ್ರಷ್ಟ ಕ್ಷಿತೀಶ ಪಾಪನಾಶನಃ. ಆತ್ಮಯೋನಿ ಅಂತ ನಮಸ್ಕಾರ ಮಾಡಬೇಕಾದ್ರೆ ಆತ್ಮಯೋನಯೇ ನಮಃ ಅಂತ ದೇವರಿಗೆ ನಮಸ್ಕಾರ ಮಾಡಬೇಕಾದದ್ದು. ಯಾಕೆ ದೇವರನ್ನು ಆತ್ಮಯೋನಿ ಅಂತ ಕರೀತಾರೆ ಅಂತ ಹೇಳಿದರೆ, ಆತ್ಮ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಅನೇಕ ಅರ್ಥ. ಆತ್ಮ ಅಂದರೆ ಪರಮಾತ್ಮ, ಆತ್ಮ ಅಂದರೆ ಜೀವಾತ್ಮ, ಆತ್ಮ ಅಂದರೆ ದೇಹ, ಆತ್ಮ ಅಂದರೆ ಮನಸ್ಸು, ಆತ್ಮ ಅಂದರೆ ಬುದ್ಧಿ, ಆತ್ಮ ಅಂದರೆ ಚತುರ್ಮುಖ ಬ್ರಹ್ಮ. ಹೀಗೆ ನಾನಾ ವಿಧವಾದ ಅರ್ಥಗಳಿದೆ. ಅಲ್ಲಿವಾಗ ಚತುರ್ಮುಖ ಬ್ರಹ್ಮ ಅಂತ ಇಟ್ಟುಕೊಂಡ್ರೆ ಚತುರ್ಮುಖ ಬ್ರಹ್ಮನ ಸೃಷ್ಟಿಗೆ ಕಾರಣ ಅನ್ನೋದು. ಚತುರ್ಮುಖ ಬ್ರಹ್ಮನ ತಂದೆ ಯಾರು ಜಗತ್ತನ್ನು ಸೃಷ್ಟಿ ಮಾಡ್ತಾನೋ ಅವನನ್ನು ಸೃಷ್ಟಿಸಿದವನು. ಅಥವಾ ಆತ್ಮ ಅಂದರೆ ಈ ದೇಹ, ಈ ದೇಹದ ಸೃಷ್ಟಿಗೆ ದೇವರೇ ಕಾರಣ, ನಾವಲ್ಲ. ಅಮ್ಮನ ಹೊಟ್ಟೆ ಒಳಗೆ ನಮ್ಮನ್ನು ಇರಿಸಿದವನು, ನಮಗೆ ದೇಹವನ್ನು ಕೊಟ್ಟವನು, ಬೇಕಾದ ಅಂಗಾಂಗಗಳನ್ನೆಲ್ಲ ಕೊಟ್ಟವನು ಎಲ್ಲ ದೇವರೇ. ಅದಕ್ಕೋಸ್ಕರವೇ ಅವನು ಆತ್ಮಯೋನಿಹಿ, ಈ ದೇಹಕ್ಕೆ ಕಾರಣ, ಚತುರ್ಮುಖ ಬ್ರಹ್ಮನಿಗೆ ಕಾರಣ. ಸ್ವಯಂ ಜಾತಃ, ಸ್ವಯಂ ಜಾತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ತಾನೇ ತಾನಾಗಿ ಇಲ್ಲಿ ಬರುವು. ಹೀಗೆ ನಮ್ಮನ್ನೆಲ್ಲ ಹುಟ್ಟಿಸಿದ್ದಾನೆ ದೇವರು, ಚತುರ್ಮುಖನನ್ನು ಹುಟ್ಟಿಸಿದ್ದಾನೆ. ಹಾಗಿದ್ದರೂ ಅವನು ಇಲ್ಲಿ ಬರ್ತಾನೆ ದೇವರು, ಕೃಷ್ಣನಾಗಿ ರಾಮನಾಗಿ ಬರ್ತಾನೆ. ರಾಮಕೃಷ್ಣನಾಗಿ ಬಂದರೂ ಕೂಡ ಅವನನ್ನು ಯಾರು ಹುಟ್ಟಿಸಬೇಕಾಗಿಲ್ಲ. ಮತ್ತು ಸ್ವಯಂ ಜಾತಃ, ತಾನೇ ತಾನಾಗಿ ಬರುವವು, ತನ್ನಿಚ್ಛೆಯಂತೆ ಬರುವವು. ನಾರಾಯಣ ವೈಕುಂಠದಲ್ಲಿದ್ದು ನಾನು ರಾಮನಾಗಿ ಅವತಾರ ಮಾಡಬೇಕು, ಕೃಷ್ಣನಾಗಿ ಅವತಾರ ಮಾಡಬೇಕು ಅಂತ ಇಚ್ಛಿಸ್ತಾನೆ. ತಾನೇ ಬಂದು ಕೌಸಲ್ಯ ಗರ್ಭವನ್ನು, ದೇವಕಿಯ ಗರ್ಭವನ್ನು ಸೇರಿಕೊಳ್ತಾನೆ. ತಾನೇ ಅದರಲ್ಲಿ ಇರ್ತಾನೆ, ಖುಷಿಯಿಂದ ಇರ್ತಾನೆ ಕೆಲವು ತಿಂಗಳು. ಆಮೇಲೆ ತಾನೇ ಆ ದೇಹದಿಂದ ಹೊರಗೆ ಬರ್ತಾನೆ, ಕಾಣಿಸಿಕೊಳ್ತಾನೆ. ಎಲ್ಲವೂ ತಾನೇ. ನಮ್ಮ ಹಾಗಲ್ಲ, ನಮಗೆ ಯಾವುದೂ ಆ ರೀತಿ ತಾನೇ ಅಂತ ಇಲ್ಲವೇ ಇಲ್ಲ. ಮತ್ತೇನಂತ ಹೇಳಿದರೆ, ನಾವು ಅಮ್ಮನ ಗರ್ಭಕ್ಕೆ ಸೇರುವುದು ನಮ್ಮ ಪ್ರಾರಬ್ಧಕ್ಕನುಗುಣವಾಗಿ, ದೇವರು ಸೇರಿಸುವುದು, ನಾವು ಸೇರುವುದಲ್ಲ. ಅಲ್ಲಿ ನಾನು ಬೆಳೆಯುವುದಲ್ಲ, ಬೆಳೆಸುವುದು ದೇವರು ಈ ದೇಹವನ್ನು. ಒಂದು ದಿನ ದೇವರು ದೇಹದಿಂದ ಹೊರಗೆ ಹಾಕುವುದು, ಆಮೇಲೆ ಇಲ್ಲೇ ದೇವರು ಬೆಳೆಸುವುದು. ಈ ರೀತಿ ಪ್ರತಿಯೊಂದು ನಾವು ಪರಾವಲಂಬಿಗಳಾಗಿ ಇಲ್ಲಿ ಮಾಡ್ಕೊಂಡು ಹೋಗ್ತೇವೆ. ಆದರೆ ಭಗವಂತ ಎಲ್ಲವನ್ನು ಸ್ವತಂತ್ರವಾಗಿ ಮಾಡ್ತಾನೆ. ಅದಕ್ಕಾಗಿ ಅವನು ಸ್ವಯಂ ಜಾತಃ. ನಂತರ ವೈಖಾನಃ ಅಂತ ಕರೀತಾರೆ ದೇವರನ್ನು. ವೈಖಾನಃ, ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ವೈಖಾನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದ್ರೆ. ಯಾಕೆ ದೇವರನ್ನು ವೈಖಾನ ಅಂತ ಕರೀತಾರೆ ಅಂದರೆ, ನೋಡಿ, ವಿಖಾನ ಅಂತ ಹೇಳಿದರೆ ಅಗಿಯುವುದು. ದೇವರು ಅಗಿತಾನಂತೆ. ವರಾಹನಾಗಿ ಬಂದ, ವರಾಹನಾಗಿ ಬಂದು ತನ್ನ ಕೋರೆದಾಡೆಯಿಂದ ಭೂಮಿಯನ್ನು ಅಗೆದು ಅಡಿಯಲ್ಲಿದ್ದಂತಹ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ ರಾಮಾವತಾರದಲ್ಲಿ ಒಂದು ಬಾಣವನ್ನು ಬಿಟ್ಟು 7 ಮರವನ್ನು ತುಂಡರಿಸಿ ಅದೇ ಬಾಣ ಭೂಮಿಯನ್ನು ಅಗೆದು ಕೆಳಗಿದ್ದಂತಹ ಅನೇಕ ಮಂದಿ ದೈತ್ಯರನ್ನು ಸಂಹಾರ ಮಾಡಿತು. ಹೀಗೆ ದೇವರು ತಾನಿಲ್ಲಿ ಬಂದ ಅಂತ ಹೇಳಿದರೆ ಇಲ್ಲಿರುವವರು ಮಾತ್ರ ಅಲ್ಲ, ಪಾತಾಳಕ್ಕೆ ಹೋಗಿ ಅಲ್ಲಿಯವರೆಗೆ ಅಗೆದು ಅಲ್ಲಿದ್ದಂತಹ ದುಷ್ಟರನ್ನೆಲ್ಲ ನಾಶ ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ಹೀಗೆ ವಿಖನ, ಅಗೆಯುವುದರಿಂದಾಗಿ, ಅಗೆದು ಅಡೆಯಲ್ಲಿರುವ ದೈತ್ಯರನ್ನು ಸಂಹಾರ ಮಾಡುವುದರಿಂದಾಗಿ ಅವನಿಗೆ ವೈಖಾನ ಅಂತ ಹೆಸರು ದೇವರಿಗೆ. ಸಾಮಗಾಯನಃ ಅಂತ ಮುಂದಿನದು, ಸಾಮಗಾಯನಾಯ ನಮಃ ಅಂತ ಅಲ್ಲಿ ನಾವು ನಮಸ್ಕಾರವನ್ನು ಮಾಡಬೇಕಾದದ್ದು. ಯಾಕೆ ದೇವರಿಗೆ ಸಾಮಗಾಯನ ಅಂತ ಕರೀತಾರೆ ಅಂತ ಹೇಳಿದರೆ, ವೇದಗಳಲ್ಲಿ ಸಾಮವೇದಕ್ಕೆ ಒಂದು ವೈಶಿಷ್ಟ್ಯ ಇದೆ. ಅದೇನೆಂದರೆ ಅದನ್ನು ರಾಗಬದ್ಧವಾಗಿ ಹಾಡುವಂಥದ್ದು. ಸಂಗೀತದ ಸ್ವರಗಳಿದ್ದ, ಅಂದರೆ ಈ ಸಂಗೀತದ ಸರಿಗಮ ಪದನಿ ಸ್ವರಗಳಿಗೆ ಮೂಲ ಇರುವಂಥದ್ದೇ ಸಾಮಗಾನ, ಸಾಮವೇದ. ಆ ಸಾಮಗಾನದಲ್ಲಿ ಅನೇಕ ವಿಧವಾಗಿದೆ. ಯಾವ ರೀತಿ ಸಂಗೀತದಲ್ಲಿ ಮೊದಲು ಆಲಾಪನೆಯನ್ನು ಮಾಡ್ತಾರೆ ಅಂತ ಹೇಳಿದರೆ ನಿಧಾನವಾಗಿ, ಆಮೇಲೆ ಒಂದು ಯಾವುದೋ ಹಾಡನ್ನು ಪ್ರಾರಂಭ ಮಾಡ್ತಾರೆ ಮಧ್ಯಮವಾಗಿ, ಮತ್ತು ಕಡೆಗಾಗಬೇಕಾದ್ರೆ ತಾವು ಎತ್ತರಕ್ಕೆ ಹೋಗ್ತಾರೆ, ತಾರಸ್ಥಾಯಿಗೆ ಹೋಗ್ತಾರೆ, ಮೇಲಕ್ಕೆ ಹೋಗ್ತಾರೆ, ಮತ್ತು ಯಾವುದೇ ಒಂದು ಪದ್ಯವನ್ನು ಮುಗಿಸ್ಬೇಕಾದ್ರೆ ಮತ್ತೆ ಕೆಳಗೆ ಬಂದು ಮುಗಿಸ್ತಾರೆ. ಅಂದರೆ ಮಂದ್ರಸ್ಥಾಯಿಯಲ್ಲಿ ಮುಗಿಸ್ತಾರೆ, ಹೊರತು ಮೇಲೆ ಎತ್ತರದಲ್ಲಿಯೇ ನಿಲ್ಲಿಸುವುದಿಲ್ಲ ಯಾವುದೇ ಒಂದು ಪದ್ಯವನ್ನು. ಹೀಗೆ ಒಂದು ಪದ್ಯ ತಾನು ಈ ಕೆಳಗಿನಿಂದ ಪ್ರಾರಂಭ ಆಗ್ತದೆ, ಎತ್ತರದವರೆಗೆ, ಅಂದರೆ ಉಚ್ಚ ಸ್ವರ ಎತ್ತರದವರೆಗೆ ಹೋಗ್ತದೆ, ಮತ್ತೆ ಕೆಳಗೆ ಬರ್ತದೆ.
ಇದನ್ನು ಉಪನಿಷತ್ತು ಹೇಳಿದರೆ ಇದು ಬರೀ ಪದ್ಯ ಅಂತ ತಿಳ್ಕೊಳ್ಬೇಡಿ. ಸಾಮವೇದದಲ್ಲಿ ಇದೇ ರೀತಿಯೇ, ಸಾಮವೇದವನ್ನೇ ಅನುಸರಿಸಿ ಸಂಗೀತ ಬಂದಿರುವಂಥದ್ದು. ಮೊದಲು ಕೆಳಗಿನಿಂದ ಶುರು ಮಾಡ್ತೇವೆ, ಮತ್ತೆ ಮೇಲಕ್ಕೆ ಹೋಗ್ತೇವೆ. ಇದು ಬರೀ ಮೇಲಕ್ಕೆ ಹೋಗೋದು ಕೆಳಗೆ ಹೋಗೋದಲ್ಲ, ಮತ್ತು ಅಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ದೇವರ ರೂಪ ಇದೆ ಅಂತ, ಪ್ರತಿಯೊಂದರಲ್ಲೂ ದೇವರ ರೂಪ ಇದೆ. ಇವಾಗ ನಾವು ಎತ್ತರದಲ್ಲಿ ಹಾಡಬೇಕಾದ್ರೆ ಉದ್ಗೀತ ಅಂತ ದೇವರ ಒಂದು ರೂಪ ಇರ್ತದೆ. ಹೀಗೆ ನಾವು ಹಾಡುವ ಸಾಮಗಾನದಲ್ಲಿ ಯಾರು ವೇದಿಗಳು, ಸಾಮವೇದಿಗಳು, ವೇದವನ್ನು ತಿಳಿದವರು ಸಾಮವೇದವನ್ನು ಹಾಡ್ತಾರೆ. ಆ ಸಾಮವೇದದ ಒಂದೊಂದು ಭಾಗದಲ್ಲಿಯೂ ಕೂಡ ದೇವರು ಕೂತಿದ್ದಾನೆ. ಅದಕ್ಕೋಸ್ಕರ ಅವನಿಗೆ, ಭಗವಂತನಿಗೆ ಸಾಮಗಾಯನ ಅಂತ ಹೇಳ್ತಾರೆ. ಸಾಮಗಾಯನದಲ್ಲಿ ಪ್ರತಿಯೊಂದರಲ್ಲೂ ದೇವರು ಕೂತಿದ್ದಾನೆ, ಒಂದೊಂದು ಭಾಗದಲ್ಲೂ ಕೂಡ ಅಂತ. ನಂತರ ದೇವಕೀ ನಂದನಃ, ದೇವರಿಗೆ ದೇವಕೀ ನಂದನ ಅಂತ ಕರೀತಾರೆ. ಸ್ಪಷ್ಟ ಇದು, ದೇವಕಿಗೆ ಆನಂದವನ್ನು ಕೊಟ್ಟವ, ಕೃಷ್ಣನಾಗಿ ಅವತರಿಸಿ ಬಂದು ದೇವಕಿಗೆ ಆನಂದ ಕೊಟ್ಟವ. ಮತ್ತೊಂದು ಅರ್ಥದಲ್ಲಿ ಹೇಳುವುದಾದರೆ, ದೇವ ಅಂತ ಹೇಳಿದ್ರೆ ಭಗವಂತ ನಾರಾಯಣ, ಆ ದೇವನಿಗೆ ಸಂಬಂಧಪಟ್ಟವಳು ದೇವಕಿ, ಅಥವಾ ಆ ದೇವ ಅಂದರೆ ದೇವತೆಗಳು ಅಂತ ಇಟ್ಕೊಂಡ್ರೆ ಆ ದೇವತೆಗಳಿಗೆ ಆನಂದವನ್ನು ಕೊಟ್ಟವನು ನಾರಾಯಣ, ಅವನಿಗೆ ಸಂಬಂಧಪಟ್ಟವಳು ಲಕ್ಷ್ಮಿ, ಅವಳು ದೇವಕಿ. ಆ ಲಕ್ಷ್ಮಿಗೆ ಆನಂದ ಕೊಡುವವನು ಇವನೊಂದು. ಲಕ್ಷ್ಮಿ ನಮಗೆಲ್ಲರಿಗೂ ಆನಂದವನ್ನು ಕೊಡ್ತಾಳೆ, ಅವಳಿಗೆ ಆನಂದ ಕೊಡುವವನು. ಅದಕ್ಕೋಸ್ಕರ ದೇವರನ್ನು ದೇವಕೀ ನಂದನ ಅಂತ ಕರೀತಾರೆ. ನಂತರ ಸ್ರಷ್ಟ, ಸೃಷ್ಟಿಸುವವನು. ಈಗಾಗಲೇ ಒಂದು ಸಲ ಬಂದಿದೆ ಇದು, ಸೃಷ್ಟಿಸುವವನು. ಹೌದು, ದೇವರು ಸೃಷ್ಟಿಸ್ತಾನೆ. ಹೇಗಂದರೆ ಚತುರ್ಮುಖನ ಒಳಗೆ ಕೂತು ಸೃಷ್ಟಿಸ್ತಾನೆ ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ, ಸ್ರಷ್ಟ ಅಂದರೆ ತಾನೇ ಸ್ವತಂತ್ರವಾಗಿ ಸೃಷ್ಟಿಸ್ತಾನೆ. ಇವಾಗ ಚತುರ್ಮುಖ ಬ್ರಹ್ಮ ಹುಟ್ಟುವುದಕ್ಕಿಂತ ಮುಂಚೆ ದೇವರು ಸೃಷ್ಟಿ ಮಾಡ್ತಾನೆ ಕೆಲವೊಂದು. ಅದು ಹೇಗಂದರೆ ತಾನೇ ಸ್ವತಂತ್ರವಾಗಿ ಸೃಷ್ಟಿಸ್ತಾನೆ. ಹೀಗೆ ಭಗವಂತ ಸ್ರಷ್ಟ ಅಂದರೆ ಸ್ವತಂತ್ರವಾಗಿ ಸೃಷ್ಟಿಸುವವನು ಪ್ರತಿಯೊಂದು ಕಡೆಯಲ್ಲೂ. ಇವಾಗ ಅಪ್ಪ ಅಮ್ಮಂದಿರು ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟರು ಅಂತ ಹೇಳಿದರೆ ಅವರೇ ಕೊಟ್ಟದ್ದಲ್ಲ, ಮತ್ತು ಅಪ್ಪನ ಒಳಗೆ ಕೂತು ಅಮ್ಮನ ಒಳಗೆ ಕೂತು ಅಪ್ಪನಾಗಿ ಅಮ್ಮನಾಗಿ ಸ್ವತಂತ್ರವಾಗಿ ಆ ಮಗುವನ್ನು ಸೃಷ್ಟಿಸಿದವನು ಯಾರು ಅಂದರೆ ದೇವರು. ಅದಕ್ಕೆ ಅವನಿಗೆ ಸ್ರಷ್ಟ ಅಂತ ಹೆಸರು ದೇವರಿಗೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸ್ರಷ್ಟ್ರೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಕ್ಷಿತೀಶಃ, ನಮಸ್ಕಾರ ಮಾಡಬೇಕಾದ್ರೆ ಕ್ಷಿತೀಶಾಯ ನಮಃ. ಸ್ಪಷ್ಟ ಇಲ್ಲಿ ಕ್ಷಿತೀಶ ಅಂತ ಹೇಳಿದ್ರೆ ಭೂಮಿಯ ಒಡೆಯ. ಇಡೀ ಭೂಮಿಯ ಒಡೆತನ ಅವನಲ್ಲೇ ಇರೋದು, ಇನ್ಯಾರಲ್ಲೂ ಇಲ್ಲ. ಯಾಕಂತ ಹೇಳಿದ್ರೆ ಯಾರು ಸೃಷ್ಟಿಸಿದವನೋ ಅವನಿಗೆ ತಾನೇ ಅದರ ಒಡೆತನ. ದೇವರೇ ಸೃಷ್ಟಿಸಿದವನು, ಅವನೇ ಒಡೆಯ. ಉಳಿದವರಿಗೆ ಅವನು ಕೊಟ್ಟರೆ ಇದೆ ಅಷ್ಟೇ, ಇಲ್ದಿದ್ರೆ ಇಲ್ಲ. ಸೃಷ್ಟಿಯ ಆದಿಯಲ್ಲಿ ಆ ಭಗವಂತ ಆ ಭೂಮಿಯನ್ನು ಚತುರ್ಮುಖನಿಗೆ ಕೊಟ್ಟ, ಚತುರ್ಮುಖ ಉಳಿದವರಿಗೆ ಕೊಟ್ಟ. ಹೀಗಾಗಿ ಬಂದಿದೆ ಹೊರತು ಮೂಲಭೂತವಾಗಿ ಎಲ್ಲ ಭೂಮಿಯ ಆಸ್ತಿಯ ಒಡೆತನ ಇರುವುದು ದೇವರ ಬಳಿ. ಅದಕ್ಕೆ ಅವನು ಕ್ಷಿತೀಶಃ. ಮುಂದಿನದ್ದು ಪಾಪನಾಶನಃ ಅಂತ ಸ್ಪಷ್ಟ ಇದು. ಪಾಪನಾಶನಾಯ ನಮಃ ಅಂತ ನಮಸ್ಕಾರ ಮಾಡೋದು ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸುವವನು. ಎಲ್ಲ ವಿಧವಾದ ಪಾಪಗಳನ್ನು ಭಗವಂತ ಪರಿಹರಿಸುವವನು. ಅದಕ್ಕಾಗಿಯೇ ಆ ಭಗವಂತನನ್ನು ಪಾಪನಾಶನಃ ಅಂತ ಕರೀತಾರೆ. ಶಂಖ ಬೃನ್ನಂದಕೀ ಚಕ್ರೀ ಶಾರ್ಂಗಧನ್ವಾ ಗದಾಧರಃ ರಥಾಂಗಪಾಣಿ ರಕ್ಷೋಭ್ಯ ಸರ್ವ ಪ್ರಹರಣಾಯುಧಃ. ಇಲ್ಲಿ ಕೆಲವು ಮಹಾಪ್ರಾಣಗಳಿವೆ, ಅದರಿಂದಾಗಿ ಆ ಮಹಾಪ್ರಾಣಗಳನ್ನು ಒತ್ತು ಕೊಟ್ಟು ಹೇಳಬೇಕಾದದ್ದು. ಶಂಖ ಬೃನ್ ನೋಡಿ, ಶಾಖ ಅನ್ನೋದು ಮಹಾಪ್ರಾಣ. ಇನ್ನು ಶಾರ್ಂಗಧನ್ವ ಗದಾಧರ ರಥಾಂಗಪಾಣಿ ಅಕ್ಷೋಭ್ಯ ಸರ್ವ ಪ್ರಹರಣಾಯುಧ ನೋಡಿ, ಹೀಗೆ ಕೆಲವೊಂದು ಮಹಾಪ್ರಾಣಗಳಿದೆ. ಅದನ್ನು ನಾವು ನೆನಪಿಟ್ಟುಕೊಳ್ಬೇಕಾದದ್ದು. ಇಲ್ಲಿ ಮೊದಲ ಭಗವಂತನ ರೂಪ ಈ ಶ್ಲೋಕದಲ್ಲಿ ಹೇಳುತ್ತಾ ಇರುವಂಥದ್ದು ಶಂಖಭೃತ್. ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣುವಂಥದ್ದು ಶಂಖಭೃತ್ ಅಂತ ಹೇಳಿದರೆ ಶಂಖವನ್ನು ಧರಿಸಿದವನು ಭಗವಂತ ಅಂತ. ಶಂಖವನ್ನು ಕೈಯಲ್ಲಿ ಧರಿಸಿದ್ದಾನೆ ಅಂತ ಇಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕಾದದ್ದು. ಅನೇಕ ಆಯುಧಗಳಲ್ಲಿ ಶಂಖವು ಒಂದು ಅಂತ ಶಂಖ. ಆನಂತರ ಎರಡನೆಯದ್ದು ನಂದಕಿ. ನಂದಕಿ ಅಂತ ಹೇಳಿದರೆ ವಿಷ್ಣುವಿನ ಕೈಯಲ್ಲಿರುವ ಖಡ್ಗ. ಖಡ್ಗಕ್ಕೆ ನಂದಕ ಅಂತ ಕರೀತಾರೆ. ಅಂತಹ ನಂದಕ ಎಂಬ ಖಡ್ಗವನ್ನು ಧರಿಸಿದವನು. ನಂತರ ಚಕ್ರೀ, ಸುದರ್ಶನ ಚಕ್ರ ಕೈಯಲ್ಲಿ ಹಿಡಿದವನು. ಶಾರ್ಂಗ ಧನ್ವಾ, ಶಾರ್ಂಗ ಎಂಬಂತಹ ಧನುಸ್ಸನ್ನು ಕೈಯಲ್ಲಿ ಹಿಡಿದವನು. ಹಾಗೆ ಗದಾಧರ,
ಗದೆಯನ್ನ ಕೈಯಲ್ಲಿ ಹಿಡಿದವನು. ವಾಸ್ತವಿಕವಾಗಿ ಇದು ಭಗವಂತನ ಮುಖ್ಯವಾದ ಆಯುಧಗಳು. ಶಂಖ, ಚಕ್ರ, ಗದ, ಖಡ್ಗ ಹಾಗೂ ಧನುಸ್ಸು, ಈ 5 ಆಯುಧಗಳು. ಅದನ್ನು ವಿಷ್ಣು ಸಹಸ್ರನಾಮದ ಕಡೆಯಲ್ಲಿ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ರೆ ಮೊದಲು ಶಂಖಭೃತೆ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಆನಂತರ ನಂದಕಿನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಆನಂತರ ಚಕ್ರಿಣೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಆನಂತರ ಶಾರ್ಂಗಧನ್ವನೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಆಮೇಲೆ ಗದಾಧರಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಇಲ್ಲಿ ನಾವು ಗಮನಿಸಬೇಕಾದದ್ದು, ಇಡೀ ವಿಷ್ಣು ಸಹಸ್ರನಾಮದಲ್ಲಿ ಮೊದಲಿಂದ ಭಗವಂತನ ನಾನಾ ಮಹಿಮೆಗಳನ್ನು ತಿಳಿಸ್ಕೊಂಡು ಬಂದರು. ಈಗ ಕಡೆಯ ಶ್ಲೋಕದಲ್ಲಿ ಆ ಭಗವಂತನ ಆಯುಧವನ್ನು ಸ್ಮರಣೆ ಮಾಡಿಕೊಂಡು ಆಯುಧದಿಂದ ಸಹಿತವಾದ ಭಗವಂತನನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂತ ಹೇಳಿದರೆ, ಶಂಖಭೃನ್ನಂದಕಿ ಚಕ್ರಿ ಶಂಖಭೃತ್ ಅಂತ ಹೇಳಿದರೆ, ಶಂಖವನ್ನು ಧರಿಸಿದ್ದಾನೆ, ಚಕ್ರವನ್ನು ಧರಿಸಿದ್ದಾನೆ, ಗದೆಯನ್ನು ಧರಿಸಿದ್ದಾನೆ, ಪದ್ಮವನ್ನು ರೀತಿ ನಂದಕವನ್ನು ಧರಿಸಿದ್ದಾನೆ. ಎಲ್ಲ ಒಂದೇ ರೂಪವ ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮ 1000 ರೂಪಗಳನ್ನು ಹೇಳ್ತಾ ಇದೆ. ಅದರಿಂದಾಗಿ ಶಂಖಭೃತ್ ಅಂತ ಹೇಳಿದರೆ ಶಂಖವನ್ನು ಧರಿಸಿದ ದೇವರ ಒಂದು ರೂಪ. ಚಕ್ರಿ ಅಂತ ಹೇಳಿದರೆ ಚಕ್ರವನ್ನು ಧರಿಸಿದ ದೇವರ ರೂಪ. ಆದರೆ ಇದು ಪ್ರತ್ಯೇಕವಾದ ರೂಪಗಳು. ನಾವು ಶಂಖ, ಚಕ್ರ, ಗದಾ, ಪದ್ಮ ಮುಂತಾದವುಗಳನ್ನು ಧರಿಸಿದ ದೇವರ ಒಂದು ರೂಪವನ್ನು ನೋಡ್ತೇವೆ, ನಾರಾಯಣ ರೂಪವನ್ನು. ಅದನ್ನು ಹೊರತುಪಡಿಸಿ ಇದು ಬೇರೆ ಬೇರೆ ರೂಪಗಳು. ಕೇವಲ ಶಂಖವನ್ನು ಧರಿಸಿದ ರೂಪ, ಕೇವಲ ಚಕ್ರವನ್ನು ಧರಿಸಿದ ರೂಪ, ಕೇವಲ ಶಾರ್ಂಗ ಧನುಸ್ಸನ್ನು ಧರಿಸಿದಂತಹ ರೂಪ, ಗದೆಯನ್ನು ಧರಿಸಿದ ರೂಪ, ಖಡ್ಗವನ್ನು ಧರಿಸಿದ ರೂಪ. ಹೀಗೆ 5 ಆಯುಧಗಳನ್ನು ಭಗವಂತ 5 ರೂಪದಿಂದ ಧರಿಸಿದ್ದಾನೆ. ಯಾಕೋಸ್ಕರ ಅಂತ ಹೇಳಿದರೆ ಭಕ್ತರ ರಕ್ಷಣೆಗೋಸ್ಕರ. ಯಾಕಂದರೆ ದೇವರ ಆಯುಧಗಳನ್ನು ಹಿಡ್ಕೊಂಡಿರುವುದೇ ನಮ್ಮ ರಕ್ಷಣೆಗೋಸ್ಕರ, ತನ್ನ ರಕ್ಷಣೆಗಲ್ಲ. ಲೋಕದಲ್ಲಿ ನಾವು ನೋಡ್ತೇವೆ, ಯಾರಾದರೂ ಏನಾದರೂ ಆಯುಧವನ್ನು ಹಿಡ್ಕೊಂಡ್ರೆ ಆತ್ಮ ರಕ್ಷಣೆಗೋಸ್ಕರ ಹಿಡ್ಕೊಳ್ತಾರೆ ಅದನ್ನು. ಆದರೆ ಭಗವಂತ ಆಯುಧವನ್ನು ಹಿಡುವುದು ತನ್ನ ರಕ್ಷಣೆಗಲ್ಲ, ಭಕ್ತರ ರಕ್ಷಣೆಗೋಸ್ಕರ. ಅದು 5 ರೂಪದಿಂದ ತಾನು ರಕ್ಷಣೆಯನ್ನು ಮಾಡ್ತಾನೆ, ಬೇರೆ ಬೇರೆ ಆಯುಧವನ್ನು ಹಿಡಿದುಕೊಂಡು ಭಗವಂತ. ಅದರಿಂದಾಗಿ ಆ ಭಗವಂತನ ಏನು ಕರೀತಾನೆ ಅಂದರೆ ರಥಾಂಗಪಾಣಿ ಅಂತ ಹೇಳ್ತಾರೆ. ರಥಾಂಗಪಾಣಿ, ವಾಸ್ತವಿಕವಾಗಿ ರಥಾಂಗಪಾಣಿ ಅಂದರೆ ರಥಾಂಗ ಅಂತ ಹೇಳಿದರೆ ರಥದ ಒಂದು ಅಂಗ, ಅದೇ ಚಕ್ರ. ಚಕ್ರವನ್ನು ಕೈಯಲ್ಲಿ ಧರಿಸಿದವನು. ಒಂದರ್ಥದಲ್ಲಿ ಹೇಳುವುದಾಗಿದ್ದರೆ ಕೃಷ್ಣಾವತಾರದಲ್ಲಿ ಭೀಷ್ಮಾಚಾರ್ಯರನ್ನು ಕೊಲ್ಲಬೇಕು ಅಂತೇಳಿ ಭಗವಂತ ತಾನು ಅಲ್ಲೇ ಇದ್ದ ಗಾಡಿಯ ಚಕ್ರವನ್ನು ಹಿಡ್ಕೊಂಡು ಹೊರಟಿದ್ದ. ಅದನ್ನು ನೆನಪು ಮಾಡಿಕೊಂಡು ಭೀಷ್ಮಾಚಾರ್ಯರು ರಥಾಂಗಪಾಣಿ ಅಂತ ಇಲ್ಲಿ ಹೇಳ್ತಾ ಇರ್ಬೋದು. ಅದಕ್ಕಿಂತಲೂ ಇನ್ನೊಂದು ಚಂದವಾದ ಅರ್ಥ ಏನು ಅಂತ ಹೇಳಿದರೆ, ಕಡೆಯಲ್ಲಿ ದೇವರು ಇಷ್ಟೆಲ್ಲ ಆಯುಧ ಹಿಡ್ಕೊಂಡಿದ್ದಾನೆ. ಆ ದೇವರ ಹತ್ರ ನಾವೇನು ಪ್ರಾರ್ಥನೆ ನಮಸ್ಕಾರ ಮಾಡ್ತಾ ಇರೋದಿದ್ರೆ, ಈ ದೇಹವೇ ಒಂದು ರಥ. ಇದನ್ನು ಉಪನಿಷತ್ತು ಬಹಳ ಸ್ಪಷ್ಟವಾಗಿದೆ, ಹೇಳ್ತಾ ಇದೆ. ಶರೀರಂ ರಥಮಿತ್ಯಾಹು. ಈ ರಥದ ಅಂಗಗಳು ಯಾವುದು ಅಂದರೆ ಅದೇ ಒಂದೊಂದು ಅಂಗಾಂಗಗಳು. ಕಣ್ಣು, ಕಿವಿ, ಮೂಗು, ಕೈ, ಕಾಲು ಮುಂತಾದ ಒಂದೊಂದು ಅಂಗಗಳು ಈ ರಥದ ಅಂಗಗಳು, ಪಾರ್ಟ್ಸ್. ಅದನ್ನು ಪಾಣಿ ಅಂತ ಹೇಳಿದರೆ ತನ್ನ ಕೈಯಲ್ಲಿ ಇಟ್ಕೊಂಡವನು, ಅಂದರೆ ತನ್ನ ವಶದಲ್ಲಿ ಇಟ್ಕೊಂಡಿರುವವನು. ಅದರಿಂದಾಗಿ ಈ ದೇಹದ ಒಂದೊಂದು ಅಂಗ ಅವಯವಗಳು ನಮ್ಮ ಕೈಯಲ್ಲಿರುವುದಲ್ಲ, ಭಗವಂತನ ಕೈಯಲ್ಲಿರುವಂಥದ್ದು. ಆ ಭಗವಂತ ಇದನ್ನು ತನಗೆ ಬೇಕಾದಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ನಾವು ಭಗವಂತನ ಅಧೀನ, ನಮ್ಮ ದೇಹ ಭಗವಂತನ ಅಧೀನ, ಒಂದೊಂದು ಅಂಗಾಂಗಗಳು ಭಗವಂತನ ಅಧೀನ. ಯಾಕಂದರೆ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅದರಿಂದಾಗಿಯೇ ಅವನಿಗೆ ರಥಾಂಗಪಾಣಿ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ರಥಾಂಗಪಾಣಯೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನದ್ದು ಅಕ್ಷೋಭ್ಯ ಅಂತ ನಮಸ್ಕಾರ ಮಾಡಬೇಕಾದ್ರೆ ಅಕ್ಷೋಭ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಭಗವಂತ ಅಕ್ಷೋಭ್ಯ ಅಂತ ಹೇಳಿದರೆ ಅವನನ್ನು ಯಾರು ಹಲ್ಚಲ್ ಮಾಡಲಿಕ್ಕಾಗಲ್ಲ. ಅಂದರೆ ದೇವರಿಗೆ ಗಾಬರಿಯನ್ನು ಉಂಟು ಮಾಡುವುದಾಗಲಿ ಅಥವಾ ದೇವರಿಗೆ ಗಡಿಬಿಡಿ ಉಂಟು ಮಾಡುವುದಾಗಲಿ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ.
ಅಂದರೆ ದೇವರನ್ನು ಯಾವ ರೀತಿಯಿಂದಲೂ ಯಾರೂ ಮಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಚೂರು ದೇವರನ್ನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವರ ಆ ರೀತಿ ಯಾವತ್ತೂ ಯಾವುದೇ ವಿಧವಾದ ಕ್ಷೋಭೆಗೆ ಒಳಗಾಗದೇ ಇರುವಂಥವನು, ಹಲ್ಚೆಲ್ಲಿಗೆ ಒಳಗಾಗದೇ ಇರುವಂಥವನು, ಅಂದರೆ ಮನಸ್ಸಿನ ದುಗುಡಗಳಿಗೆ ಒಳಗಾಗದೇ ಇರುವಂಥವನು, ಗಟ್ಟಿಯಾಗಿರುವಂಥವನು. ಆ ಕಾರಣದಿಂದಲೇ ಅವನನ್ನು ನಂಬಬಹುದು, ದೇವರನ್ನು. ಯಾಕಂತ ಹೇಳಿದ್ರೆ ಅವನು ಯಾವತ್ತೂ ಯಾವುದೇ ವಿಧವಾದಂತಹ ದುಗುಡಗಳಿಗೆ ಒಳಗಾಗದವನು. ಅದರಿಂದಾಗಿ ನಮಗೆ ಯಾವುದೇ ವಿಧವಾದ ದುಗುಡ ಬರದಂತೆ ರಕ್ಷಣೆಯನ್ನು ಮಾಡ್ತಾನೆ. ಅವನಿಗೆ ನೂರಾರು ಸಾವಿರಾರು ದುಗುಡಗಳಿದ್ದರೆ, ಸಮಸ್ಯೆಗಳಿದ್ದರೆ ನಮ್ಮ ಸಮಸ್ಯೆ ಏನೇನು ಪರಿಹಾರ ಮಾಡ್ತಾನೆ. ದೇವರ ಹಾಗಿಲ್ಲ, ಅವನ ಅಕ್ಷೋಭ್ಯನಾಗಿರುವಂಥವನು. ಇನ್ನು ಕಡೆಯ ನಾಮ, 1000ದ ನಾಮ ಅದೇನೆಂದರೆ ಸರ್ವಪ್ರಹರಣಾಯುಧ ಅಂತ ಹೇಳ್ತಾರೆ. ಇಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಸರ್ವಪ್ರಹರಣಾಯುಧಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಏನು ಸರ್ವಪ್ರಹರಣಾಯುಧ ಅಂತ ಹೇಳಿದರೆ, ಸರ್ವ ಅಂತ ಹೇಳಿದರೆ ಎಲ್ಲ ವಿಧವಾದವರು, ಶತ್ರುಗಳು, ದುಷ್ಟರು, ಅವ್ರು ಯಾವ ರೀತಿ ಬೇಕಾದ್ರೂ ಇರ್ಬೋದು. ಸರ್ವ ಅಂತ ಹೇಳಿದ್ರೆ ಅವ್ರು ಎಂಥ ವರದಿಂದ ಬೇಕಾದರೂ ಕೊಬ್ಬಿರ್ಬೋದು. ಬ್ರಹ್ಮನ ವರ ಇರ್ಬೋದು, ಅವ್ರ ವರ ಇರ್ಬೋದು, ಯಾರು ಬೇಕಾದರೂ ವರ ಇರ್ಬೋದು. ಯಾವುದೇ ವರ ಇದ್ರೂ ಕೂಡ ಪ್ರಹರಣ ಆಯುಧ, ಅವರ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬೇಕಾದ ಎಲ್ಲ ವಿಧವಾದ ಆಯುಧಗಳು ದೇವರ ಹತ್ರ ಇದೆ ಅಂತ. ಅಂದರೆ ದೇವರ ಆಯುಧಕ್ಕೆ ಸಾಟಿಯೇ ಇಲ್ಲ. ಆ ಆಯುಧಗಳನ್ನು ಪ್ರಯೋಗ ಮಾಡಿದ ಅಂತ ಹೇಳಿದ್ರೆ ಎಂತಹ ಶತ್ರು ಇದ್ರೂ ಕೂಡ ನಾಶ ಆಗೇ ಆಗ್ತಾನೆ. ಇದನ್ನು ಯಾಕೆ ವಿಷ್ಣು ಸಹಸ್ರನಾಮದ ಕಡೆಗೆ ಈ ನಾಮವನ್ನು ಹೇಳಿ ಮುಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ವಿಧವಾದಂತಹ ಶತ್ರುಗಳ ಬಾಧೆ ಇದ್ದರೂ, ಅಂದರೆ ಶತ್ರುಗಳು ಅಂತ ಹೇಳಿದ್ರೆ ನಮ್ಮ ಅಕ್ಕದ ಮನೆ, ಪಕ್ಕದ ಮನೆ, ಅಥವಾ ಯಾರು ಈ ರೀತಿ ಆಗಬೇಕು ಅಂತಿಲ್ಲ. ಇವರು ಕಾಣದ ಶತ್ರುಗಳು, ಕಾಣುವ ಶತ್ರುಗಳು. ಇವರು ಕಾಣದ ಶತ್ರುಗಳು ಇದ್ದಾರೆ ನಮಗೆ ಬೇಕಾದಷ್ಟು ಮಂದಿ. ಹಿಂದಿನಿಂದ ಪಿತೂರಿಯನ್ನು ಮಾಡುವಂಥವರು. ಇದೆಲ್ಲದಕ್ಕೂ ದೊಡ್ಡ ಶತ್ರು ಯಾವುದು ಅಂತ ಹೇಳಿದ್ರೆ ಈ ಸಂಸಾರವೇ ಶತ್ರು ನಮಗೆ. ಅಂದರೆ ಎಲ್ಲಿವರೆಗೆ ಮನುಷ್ಯ ಸಾವಿನಲ್ಲಿ ಸಿಲುಕಿ ನಲಗುತ್ತಾ ಇರ್ತಾನೆ, ಅಲ್ಲಿವರೆಗೆ ದುಃಖ ಅನ್ನುವುದು ಹೋಗುವುದಿಲ್ಲ. ಆ ದುಃಖವನ್ನು ತಂದುಕೊಡುವವರೇ ಶತ್ರುಗಳು ತಾನೆ, ನಮ್ಮನ್ನು ನಾಶಗೊಳಿಸುವವರೇ ಶತ್ರುಗಳು ತಾನೆ. ಈ ದುಃಖವನ್ನು ತಂದುಕೊಡ್ತಾ ಇರುವುದೇ ಸಂಸಾರ, ಮತ್ತೆ ಮತ್ತೆ ನಮ್ಮನ್ನು ಸಾಯುವಂತೆ ಮಾಡ್ತಾ ಇರುವುದೇ ಸಂಸಾರ. ಇಂಥ ಸಂಸಾರವೆಂಬ ಶತ್ರುವನ್ನು ಸಂಹಾರ ಮಾಡಲಿಕ್ಕೆ ಎಲ್ಲ ವಿಧವಾದ ಆಯುಧಗಳನ್ನು ದೇವರು ಹಿಡ್ಕೊಂಡಿದ್ದಾನಂತೆ. ಅಂದರೆ ನಾವು ದೇವರಿಗೆ ಮೊರೆ ಹೊಕ್ಕುವೆ ಅಂತ ಹೇಳಿದರೆ, ದೇವರಿಗೆ ಶರಣಾದು ಅಂತ ಹೇಳಿದರೆ, ದೇವರು ಕೇವಲ ನಮ್ಮ ಮನಸ್ಸಿನ ಅಭಿಲಾಷೆ ಮಾತ್ರ ಪೂರಣೆ ಮಾಡುವವನಲ್ಲ. ಅಂದರೆ ನಮಗದು ಕೊಡ್ತಾನೆ, ಇದು ಕೊಡ್ತಾನೆ ಅಷ್ಟಲ್ಲ, ಮತ್ತೆ ಎಲ್ಲ ವಿಧವಾದ ರಕ್ಷಣೆಯನ್ನು ಕೊಡ್ತಾನೆ. ಅದು ಒಂದು ಜನ್ಮದಲ್ಲ, ಜನ್ಮಾಂತರಗಳಲ್ಲಿ ಕೊಡ್ತಾನೆ. ಬೇಕಾಗಿದ್ದನ್ನು ಕೊಡ್ತಾನೆ, ಬೇಡಾಗಿದ್ದನ್ನು ತೆಗಿತಾನೆ. ಒಳಗಿನ ಶತ್ರುಗಳು, ಹೊರಗಿನ ಶತ್ರುಗಳು ಎಲ್ಲ. ಅಂದರೆ ಒಳಗಿನ ಶತ್ರುಗಳು ಯಾರಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ ಮುಂತಾದ ಶತ್ರುಗಳೇನಿದ್ದಾರೆ ಅವರನ್ನು ನಾಶ ಮಾಡಲಿಕ್ಕೆ ಬೇಕಾದ ಎಲ್ಲ ಆಯುಧಗಳು ದೇವರ ಹತ್ರ ಇದೆ. ಯಾಕಂದರೆ ಹೊರಗಿನ ಶತ್ರುಗಳನ್ನಾದರೂ ನಾಶ ಮಾಡಿಬಿಡ್ಬೋದು, ಆದರೆ ಒಳಗಿನ ಶತ್ರುಗಳನ್ನು ನಾಶ ಮಾಡುವುದು ಅದು ದೇವರ ಹತ್ರ ಇದೆ. ಅದೇ ಸುದರ್ಶನ ಚಕ್ರ. ಸುದರ್ಶನ ಚಕ್ರ ನಮ್ಮ ಒಳಗಿರುವ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಸಮರ್ಥವಾಗಿದೆ. ಹೊರಗಿನ ಶತ್ರು, ಒಳಗಿನ ಶತ್ರು. ಅದರಿಂದಾಗಿ ನಾವು ಸುದರ್ಶನ ಚಕ್ರವನ್ನು ಪ್ರಾರ್ಥನೆ ಮಾಡುವಂತಹದ್ದನ್ನು, ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಅಜ್ಞಾನವೆಂಬ ಕತ್ತಲೆ, ಅದರಲ್ಲಿ ಕುರುಡನಾಗಿದ್ದೇನೆ, ಏ ಸುದರ್ಶನ ಚಕ್ರವೇ ನೀನು ಆ ಅಜ್ಞಾನವನ್ನು ಸಂಹರಿಸು, ನನಗೆ ದೇವರ ಲೋಕದ ಮಾರ್ಗವನ್ನು ತೋರಿಸು. ಹೀಗೆ ಒಳಗಿನ ಕತ್ತಲೆಯನ್ನು ನಾಶಗೊಳಿಸುವ ಶಕ್ತಿ ಆ ಸುದರ್ಶನ ಚಕ್ರಕ್ಕಿದೆ. ಅದೇ ನಮ್ಮ ಒಳಗೆ ಜ್ಞಾನವನ್ನು ತುಂಬುವ ಶಕ್ತಿ ಭಯರ ಕೈಯಲ್ಲಿರುವಂತಹ ಆ ಶಂಖಕ್ಕೆ ಇದೆ. ಹೀಗೆ ಭಗವಂತನ ಆಯುಧಗಳು ಅದು ಸರ್ವ ಎಲ್ಲ ವಿಧವಾದ ಶತ್ರುಗಳನ್ನು ಪ್ರಹರಣ, ನಾಶ ಮಾಡಲಿಕ್ಕೆ, ಹೊಡಿಲಿಕ್ಕೆ ಬೇಕಾದ ಎಲ್ಲ ಆಯುಧಗಳಿದೆ. ಹೀಗೆ ಆ ಭಗವಂತನನ್ನು, ಸರ್ವ ಪ್ರಹರಣಾಯುಧನಾದ ಭಗವಂತನನ್ನು ಸ್ಮರಣೆಯನ್ನು ಮಾಡ್ತಾ ನಮಗೆ ಎಲ್ಲ ವಿಧವಾದ ರಕ್ಷಣೆ ಸಿಗಲಿ, ಎಲ್ಲ ವಿಧವಾದ ಪಾಪದಿಂದ ನಮಗೆ ಮುಕ್ತಿ ಸಿಗಲಿ, ಭಗವಂತನ ಅನುಗ್ರಹ ಆಗಲಿ, ಭಗವಂತನ ಲೋಕ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಆ ವಿಷ್ಣು ಸಹಸ್ರನಾಮ ತಾನು ಮುಗಿತದೆ. ಹೀಗೆ ಈ 1000 ನಾಮಗಳು
ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಶರಶಯ್ಯೆಯಲ್ಲಿ ಮಲಗಿದಾಗ ತಾವು ಉಪದೇಶ ಕೊಟ್ಟದ್ದು. ಉಳಿದ ಎಲ್ಲ ಸಹಸ್ರನಾಮಗಳಿಗಿಂತಲೇ, ಯಾಕಂದರೆ ಸಹಸ್ರನಾಮ ಇದೊಂದೇ ಅಲ್ಲ, ಬೇಕಾದಷ್ಟು ಸಹಸ್ರನಾಮಗಳಿವೆ. ಎಲ್ಲ ಸಹಸ್ರನಾಮಗಳಿಗಿಂತ ಈ ವಿಷ್ಣು ಸಹಸ್ರನಾಮಕ್ಕೆ ಭೀಷ್ಮಾಚಾರ್ಯರು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಿದ ವಿಷ್ಣು ಸಹಸ್ರನಾಮದ ಮಹತ್ವ ಏನು ಅಂತ ಹೇಳಿದರೆ, ಇದು ನಮ್ಮ ದೇಹದ ಒಳಗಿರುವ ನಾಡಿಗಳಿಗೆ ಸಂಬಂಧಪಟ್ಟದ್ದು. ಆ ನಾಡಿಗಳಿಗೆ ಸಂಬಂಧಪಟ್ಟ ಹಾಗೆ ಭಗವಂತನ ರೂಪಗಳನ್ನು ತಿಳಿಸ್ತಾ ಇರುವುದು. ಅದು ಇದರ ಮಹತ್ವ, ಈ ಸಹಸ್ರನಾಮದ ಮಹತ್ವ. ಅದನ್ನು ನಾವು ಚಿಂತನೆಯನ್ನು ಮಾಡುತ್ತಾ, ಅರ್ಥ ಚಿಂತನೆಯನ್ನು ಮಾಡುತ್ತಾ, ಆ ಭಗವಂತನನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಷ್ಣು ಸಹಸ್ರನಾಮದ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ಇನ್ನು ಮುಂದಿನ ಬಾರಿ ಇದರ ಫಲಶ್ರುತಿಯನ್ನು ಏನು ಹೇಳ್ತಾರೆ ಅದನ್ನು ನೋಡೋಣ ಅಂತ.